ಕಡಿಮೆ ರೇಟ್ಗೆ ಸಿಕ್ತು ಅಂತ ಒಂದು ಮನೆಯನ್ನ ಖರೀದಿ ಮಾಡ್ತಾರೆ. ಆಮೇಲೆ ಗೊತ್ತಾಗುತ್ತೆ ಅಲ್ಲೊಂದು ಹಳೆಯ ದೆವ್ವ ಇದೆ ಅಂತ. ಆ ದೆವ್ವದ ಗುಣ ಬಾಕಿ ನಾರ್ಮಲ್ ದೆವ್ವಗಳಿಗಿಂತ ಡಿಫ್ರೆಂಟ್ ಆಗಿತ್ತು. ಈಗ ಮನೆಯ ಜನ ಅದರ ಕಷ್ಟ ಅರ್ಥ ಮಾಡ್ಕೊಂಡು ಅದಕ್ಕೆ ಮುಕ್ತಿ ಕೊಡಿಸೋಕೆ ಸಾಧ್ಯ ಆಗತ್ತಾ ಅನ್ನೋದಕ್ಕಿಂತ ಮುಂಚೆ ಮತ್ತೊಂದು ಟೀಮ್ ವಿಲನ್ಗಿಂತ ಮೊದಲೇ ದೆವ್ವಕ್ಕೆ ಒಂದು ಗತಿ ಕಾಣಿಸೋಕೆ ತಯಾರಾಗಿತ್ತು. ಹಾಗಾದ್ರೆ ದೆವ್ವಕ್ಕೆ ಇರೋ ತೊಂದರೆಗಳು ಬಗೆಹರಿಯುತ್ತಾ ಅಂತ ನೋಡೋಣ ವಿ ಹ್ಯಾವ್ ಎ ಗೋಸ್ಟ್ ಎಂಬ ಈ ಮೂವಿಯ ಕಥೆಯಲ್ಲಿ. ಮೂವಿ ಶುರು ಆದಾಗ ರಾತ್ರಿ ಹೊತ್ತಲ್ಲಿ ದೆವ್ವ ಕಂಡ ಒಂದು ಫ್ಯಾಮಿಲಿ ಎದ್ದು ಬಿದ್ದು ಮನೆ ಬಿಟ್ಟು ಅಲ್ಲಿಂದ ಓಡಿ ಹೋಗ್ತಾರೆ. ಅದರ ನಂತರ ಆ ಮನೆಯನ್ನ ಯಾರೂ ಖರೀದಿ ಮಾಡಲ್ಲ. ಈ ಘಟನೆ ಆದ 1 ವರ್ಷದ ನಂತರ ಮತ್ತೊಂದು ಫ್ಯಾಮಿಲಿ ಅಲ್ಲಿಗೆ ಬಂದಿತ್ತು. ಗಂಡ ಫ್ರ್ಯಾಂಕ್ ಹಾಗೂ ಹೆಂಡತಿ ಮೆಲೆನಿ. ಅವರಿಬ್ಬರಿಗೆ 2 ಗಂಡು ಮಕ್ಕಳು. ದೊಡ್ಡವನು ಫುಲ್ಟನ್ ಹಾಗೂ ಸಣ್ಣವನು ಕೆವಿನ್. ಈ ಕೆವಿನ್ಗೆ ತಂದೆ ಮೇಲೆ ತುಂಬಾನೇ ಕೋಪ ಬಂದಿರುತ್ತೆ. ಯಾಕೆಂದ್ರೆ ಇಲ್ಲಿವರೆಗೆ ಅವರೆಲ್ಲ ಒಂದಾದ ಮೇಲೊಂದ್ರಂತೆ ಬರೀ ಮನೆಯನ್ನ ಬದಲಾಯಿಸ್ತಾ ಇದ್ದಿದ್ದು ಅವನಿಗೆ ಒಂದೇ ವಾತಾವರಣಕ್ಕೆ ಫಿಟ್ ಆಗೋಕೆ ಕೊಡ್ತಾ ಇರ್ಲಿಲ್ಲ. ಇನ್ನು ಬ್ರೋಕರ್ ಫ್ರ್ಯಾಂಕ್ ಹಾಗೂ ಮೆಲೆನಿಗೆ ಇಡೀ ಮನೆಯನ್ನ ತೋರಿಸ್ತಾ ಇದ್ರೆ ಕೆವಿನ್ ಮನೆಯನ್ನ ಎಕ್ಸ್ಪ್ಲೋರ್ ಮಾಡ್ತಾ ಮನೆಯ ಕೊನೆಯಲ್ಲಿರುವ ಕೋಣೆವರೆಗೂ ಬರ್ತಾನೆ. ಮನೆಯ ಕೆಳಗಿನ ಪರಿಸ್ಥಿತಿಗಿಂತ ಅಲ್ಲಿನ ಪರಿಸ್ಥಿತಿ ಮತ್ತು ಕೆಟ್ಟದಾಗಿತ್ತು. ಇವನು ಅಲ್ಲೇ ನೋಡ್ತಾ ನಿಂತಿದ್ದ. ಆಗ್ಲೇ ಕಾಲ್ ಕೆಳಗಿಂದ ಒಂದು ಬಾಲ್ ಉಳ್ಕೊಂಡು ಬರುತ್ತೆ. ಆ ಬಾಲ್ ಎಲ್ಲಿಂದ ಬಂತು ಅಂತ ಹಿಂದೆ ತಿರುಗಿ ಓಪನ್ ಇದ್ದ ಡೋರ್ ನೋಡ್ತಿದ್ದ. ಅಷ್ಟರಲ್ಲಿ ಯಾರೋ ಮುಟ್ಟಿ ಭಯ ಬೀಳೋ ಹಾಗೆ ಮಾಡ್ತಾರೆ. ಯಾರು ಅಂತ ನೋಡಿದ್ರೆ ಫುಲ್ಟನ್ ಆಗಿದ್ದ. ಅವನು ಮೊದಲೇ ಅಲ್ಲಿಗೆ ಬಂದುಕೊಂಡು ತಮ್ಮನ ಮೇಲೆ ಪ್ರ್ಯಾಂಕ್ ಮಾಡಿದ್ದ. ಇನ್ನು ಮನೆ ನೋಡಿದವರು ಆ ಮನೆ ನೋಡೋಕೆ ಭೂತದ ಮನೆ ಹಾಗೆ ಕಂಡ್ರು. ಅದು ಕಡಿಮೆ ರೇಟ್ಗೆ ಸಿಗ್ತಿದೆ ಅಂತ ಗಂಡ ಹೆಂಡತಿ ಇಬ್ರು ಸೇರಿ ಖರೀದಿ ಮಾಡ್ತಾರೆ. ನಂತರ ತಡ ಮಾಡದೆ ಸಾಮಾನುಗಳನ್ನೆಲ್ಲ ಶಿಫ್ಟ್ ಮಾಡ್ತಾರೆ. ಆಗ ಕೆವಿನ್ ಹತ್ರನು ಸಾಮಾನನ್ನ ಒಳಗೆ ಇಟ್ಕೋ ಅಂತ ಹೇಳಿದ್ರೆ ಅವನು ಗಿಟಾರ್ ಹಿಡ್ಕೊಂಡು ಟ್ಯೂನ್ ಪ್ಲೇ ಮಾಡ್ತಾನೆ. ಇವನ ಹಾಗೆ ಮ್ಯೂಸಿಕ್ ಮೇಲೆ ಇಂಟ್ರೆಸ್ಟ್ ಇರೋ ಮತ್ತೊಬ್ಳು ಕೆವಿನ್ಗೆ ಸಾಮಾನು ಹಿಡ್ಕೊಂಡು ಒಳಗೆ ಬರ್ತಿರುವಾಗ ಕಾಣ್ತಾಳೆ. ಅವಳು ಟ್ರ್ಯಾಂಪೋಲಿನಿಂದ ಮನೆಯವರಿಗೆಲ್ಲ ತೊಂದರೆ ಕೊಡ್ತಿದ್ಲು. ಅದಕ್ಕೆ ಫ್ಯಾಮಿಲಿ ಜಪಾನೀಸ್ ಆಗಿದ್ದಕ್ಕೆ ಅವಳಪ್ಪ ಜಪಾನೀಸ್ ಲ್ಯಾಂಗ್ವೇಜ್ ಅಲ್ಲಿ ಅವಳಿಗೆ ಬೈತಿದ್ದ. ಇನ್ನು ರಾತ್ರಿ ಮನೆಯಲ್ಲಿ ಫ್ರ್ಯಾಂಕ್ ಹೆಂಡತಿ ಮಕ್ಕಳನ್ನ ಖುಷಿಯಾಗಿ ಇಡೋಕೆ ತುಂಬಾನೇ ಪ್ರಯತ್ನ ಮಾಡ್ತಿದ್ದ. ಅದಕ್ಕೆ ಕೆವಿನ್ ಒಬ್ಬನನ್ನ ಬಿಟ್ರೆ ಮತ್ತೆ ಎಲ್ಲರೂ ಖುಷಿ ಪಡ್ತಿದ್ರು. ಕೆವಿನ್ ಮಾತ್ರ ಇದ್ಯಾವುದಕ್ಕೂ ತನಗೆ ಸಂಬಂಧ ಇಲ್ಲ ಅನ್ನೋ ಹಾಗೆ ಫೋನಲ್ಲಿಯೇ ಮುಳುಗಿರ್ತಿದ್ದ. ಮಗನ ಇದೇ ಗುಣಕ್ಕೆ ಫ್ರ್ಯಾಂಕ್ ಆಗಾಗ ಡಿಸಪಾಯಿಂಟ್ ಆಗ್ತಿದ್ದ. ಇನ್ನು ರಾತ್ರಿ ಕೆವಿನ್ ನಿದ್ದೆ ಮಾಡ್ತಿದ್ದಾಗ ಯಾವುದೋ ಸೌಂಡ್ ಕೇಳಿ ಎಚ್ಚರ ಆಗತ್ತೆ. ಅದು ಕೆವಿನ್ನ ರೂಮ್ನ ಮೇಲೆ ಯಾರು ದೊಡ್ಡ ದೊಡ್ಡ ಹೆಜ್ಜೆ ಇಡ್ತಾ ನಡ್ಕೊಂಡು ಹೋಗ್ತಿರೋ ಸೌಂಡ್ ಆಗಿತ್ತು. ಲೈಟ್ ಇರ್ಲಿಲ್ಲ ಅಂತ ಕೆವಿನ್ ಫೋನ್ ಬೆಳಕಲ್ಲಿ ಸೌಂಡ್ ಬರ್ತಿದ್ದ ರೂಮ್ಗೆ ಹೋಗ್ತಾನೆ. ಅಲ್ಲಿ ಸುಮಾರಷ್ಟು ಹುಡುಕಿದ್ರು ಯಾರೂ ಕಾಣಲ್ಲ. ಇದು ತನ್ನ ಭ್ರಮೆ ಆಗಿರ್ಬೇಕು ಅಂತ ವಾಪಸ್ ಹೋಗುವವನಾಗಿದ್ದ. ಆಗ್ಲೇ ಒಂದು ಕೈಕಾಲೆಲ್ಲ ನೆಟ್ಟಿಗಿರೋ ದೆವ್ವ ಅವನನ್ನ ಹೆದರಿಸೋಕೆ ನೋಡತ್ತೆ. ಕೆವಿನ್ ಆ ದೆವ್ವಕ್ಕೆ ಹೆದರೋದು ಬಿಟ್ಟು ಫೋನ್ ಕ್ಯಾಮೆರಾ ಆನ್ ಮಾಡ್ಕೊಂಡು ದೆವ್ವದ ಪೂರ್ತಿ ಎಫರ್ಟ್ ಅನ್ನ ರೆಕಾರ್ಡ್ ಮಾಡ್ತಿದ್ದ. ಆ ದೆವ್ವ ಶತಾಯ ಗತಾಯ ಪ್ರಯತ್ನ ಮಾಡಿದ್ರು ಕೆವಿನ್ಗೆ ಭಯ ಆಗಲ್ಲ. ಬದಲಾಗಿ ಅದನ್ನ ನೋಡಿ ನಗು ಬಂದ್ಬಿಡತ್ತೆ. ಹಾಗಾಗಿ ದೆವ್ವ ಕೆಲಸ ಸಕ್ಸಸ್ ಆಗದೆ ಅಲ್ಲಿಂದ ಗೋಡೆ ಒಳಗೆ ಹೊಕ್ಕಿ ಮಾಯ ಆಗ್ಬಿಡತ್ತೆ. ಮರುದಿನ ಸ್ಕೂಲಲ್ಲಿ ಕೆವಿನ್ ದೆವ್ವದ ಬಗ್ಗೆ ಇರುವಂತಹ ವಿಡಿಯೋಗಳನ್ನ ಆರ್ಟಿಕಲ್ಗಳನ್ನ ನೋಡ್ತಿದ್ದ. ಆಗ ಬಾಯ್ಸ್ ಟಾಯ್ಲೆಟ್ ಇಂದ ಪಕ್ಕದ ಮನೆ ಹುಡುಗಿ ಇವನನ್ನ ಒಳಗೆ ಬರೋಕೆ ಕರೀತಾಳೆ. ಯಾಕೆ ಏನಾಯ್ತು ಅಂತ ಒಳಗೆ ಹೋಗಿ ನೋಡಿದ್ರೆ ಒಂದಷ್ಟು ಹುಡುಗರು ತನ್ನ ನಂಬರ್ ಅನ್ನ ಕಂಡಲ್ಲಿ ಬರ್ದಿಟ್ಟು ಈಗ ಎಲ್ಲ ಕಾಲ್ ಮಾಡಿ ರೈಸ್ ಕೇಳೋ ಹಾಗೆ ಮಾಡ್ಬಿಟ್ಟಿದ್ದಾರೆ ಅಂತ ಅದಕ್ಕೆ ಪೇಂಟ್ ಮಾಡ್ತಿದ್ಲು. ಇಬ್ಬರು ನೇಬರ್ಸ್ ಅಂತ ಅವಳಿಗೂ ಗೊತ್ತಿತ್ತು. ಹಾಗಾಗಿ ಅವನ ಜೊತೆ ಫ್ರೆಂಡ್ಶಿಪ್ ಮಾಡ್ಕೊಂಡು ಸಂಜೆ ಎಲ್ಲಾದ್ರೂ ತಿರುಗೋಕೆ ಹೋಗೋಣ ಅಂತ ಇನ್ವೈಟ್ ಮಾಡ್ತಾಳೆ. ಆದ್ರೆ ಕೆವಿನ್ ಬೇರೆ ಕಾರಣ ಹೇಳಿ ತಪ್ಪಿಸಿಕೊಳ್ತಾನೆ. ಆಮೇಲೆ ಅವಳು ಹೋಗುವಾಗ ಭೂತ ಬಂಗಲೆ ಉಳ್ಕೊಳ್ಳೋಕೆ ಹೆಂಗಿದೆ ಅಂತ ಕೇಳಿದ್ರೆ ಭೂತ ಇದೆಯಾ ಅಂತ ಕೆವಿನ್ ಯೋಚಿಸ್ತಾ ನಿಂತು ಬಿಡ್ತಾನೆ. ನಂತರ ಮನೆಗೆ ಬಂದ ಕೆವಿನ್ ಮತ್ತದೇ ದೆವ್ವದ ರೂಮ್ಗೆ ಹೋಗಿದ್ದ. ಅಲ್ಲಿ ನಿನ್ನೆ ರಾತ್ರಿ ಕಂಡ ದೆವ್ವನ ಕರೆಯುತ್ತಾ ಕಣ್ಣು ಮುಂದೆ ಬರೋಕೆ ಹೇಳ್ತಾನೆ. ಆದ್ರೆ ಆ ಕಡೆಯಿಂದ ರೆಸ್ಪಾನ್ಸ್ ಇಲ್ಲ. ಹಾಗಾಗಿ ವಾತಾವರಣ ಶಾಂತ ಮಾಡೋಕೆ ಹಾಡನ್ನ ಹೇಳ್ತಾ ಹುಡುಕಾಡ್ತಾನೆ. ಆಗ ಮತ್ತೆ ಹೆದರಿಸುವ ಪ್ರಯತ್ನ ಮಾಡ್ತಾ ಆ ದೆವ್ವ ಕಾಣಿಸಿಕೊಳ್ಳುತ್ತೆ. ಈ ಸಲ ಕೂಡ ಅದನ್ನ ನೋಡಿ ಕೆವಿನ್ ಹೆದರಿಕೊಳ್ಳಲ್ಲ. ಬದಲಿಗೆ ಆ ದೆವ್ವಕ್ಕೆ ಸಮಾಧಾನ ಮಾಡಿ ಮಾತನಾಡುವ ಅಂತ ಪಕ್ಕದಲ್ಲಿ ಕೂರಿಸಿಕೊಳ್ತಾನೆ. ನೀನು ಇಷ್ಟು ದಿನ ಸುಮಾರು ಜನರನ್ನ ಹೆದರಿಸಿ ಓಡಿಸಿರಬಹುದು, ಆದ್ರೆ ನಾನು ಹೆದರಲ್ಲ. ಮೋಸ್ಟ್ಲಿ ನಿನಗೂ ಈ ಮನೆಗೂ ಏನೋ ಸಂಬಂಧ ಇರಬೇಕು, ಅದಕ್ಕೆ ನೀನು ಇನ್ನು ಇಲ್ಲೇ ಇದ್ದೀಯಾ ಅಂತ ಹೇಳ್ತಾನೆ. ಅದಕ್ಕೆ ಆ ದೆವ್ವ ಏನೂ ಮಾತಾಡದೆ ಸುಮ್ಮನೆ ಕೂತ್ಕೊಂಡು ಇರೋದು ಕಂಡು ಇದೊಂದು ಮೂಕ ದೆವ್ವ ಅಂತ ಕೆವಿನ್ಗೆ ಗೊತ್ತಾಗತ್ತೆ. ನಂತರ ಟಿ ಶರ್ಟ್ ಮೇಲೆ ಬರೆದಿರೋ ಅರ್ನೆಸ್ಟ್ ಅನ್ನೋ ಹೆಸರನ್ನ ಕಂಡು ಅದೇ ಅವನ ಹೆಸರಾಗಿರ್ಬೇಕು ಅಂತ ಅಂದುಕೊಳ್ತಾನೆ. ಕೆವಿನ್ ಇಷ್ಟು ಸಾಫ್ಟ್ ಆಗಿ ಮಾತನಾಡಿಸಿದ್ದು ನೋಡಿ ಅರ್ನೆಸ್ಟ್ ಎಮೋಷನಲ್ ಆಗಿದ್ದ. ಮತ್ತೊಂದು ಏನಂದ್ರೆ ಕೆವಿನ್ ಹ್ಯಾಂಡ್ ಶೇಕ್ ಮಾಡೋಕೆ ನೋಡಿದಾಗ ಅರ್ನೆಸ್ಟ್ ನ ಕೈಯನ್ನ ಟಚ್ ಮಾಡೋಕೆ ಆಗಲ್ಲ. ಅದೇ ಅರ್ನೆಸ್ಟ್ ಬೇಕಾದ್ರೆ ಯಾವುದನ್ನು ಮುಟ್ಬಹುದಿತ್ತು. ಅಷ್ಟರಲ್ಲಿ ಫುಲ್ಟನ್ ಕೆವಿನ್ ಅನ್ನ ಕರೀತಾ ಅಲ್ಲಿಗೆ ಬರ್ತಾನೆ. ಆಗ ಅವನ ಧ್ವನಿ ಕೇಳಿ ಅರ್ನೆಸ್ಟ್ ಮಾಯ ಆಗೋಗ್ತಾನೆ. ಫುಲ್ಟನ್ ಬಂದಿದ್ದು ಕೆವಿನ್ ನ ಫೋನ್ ತಗೊಳಕಾಗಿತ್ತು, ಆದ್ರೆ ಅವನು ಕೊಡೋಕೆ ತಯಾರಿರ್ಲಿಲ್ಲ. ಇದೇ ಕಾರಣಕ್ಕೆ ಇಬ್ಬರು ಕಸಿದಾಡಿಕೊಳ್ತಾರೆ. ಆಗ ಫುಲ್ಟನ್ ಆಟೋಮೆಟಿಕ್ ಆಗಿ ಎಗರಿ ಬಾಕ್ಸ್ ಗಳ ಮೇಲೆ ಬಿದ್ದು ಬಿಡ್ತಾನೆ. ಇದು ಯಾಕಾಯ್ತು ಹೇಗಾಯ್ತು ಅಂತ ತಿಳಿಯದೆ ಫುಲ್ಟನ್ ಭಯ ಬಿದ್ದೋಗಿದ್ದ. ಅಲ್ಲಿ ಸ್ವಲ್ಪ ಹೊತ್ತು ನಿಲ್ಲದೆ ಎದ್ದು ಓಡಿ ಹೋಗಿಬಿಡ್ತಾನೆ. ಆದ್ರೆ ಇದು ಅರ್ನೆಸ್ಟ್ ನ ಕೆಲಸ ಅಂತ ಕೆವಿನ್ಗೆ ಗೊತ್ತಾಗಿತ್ತು. ಇನ್ನು ರಾತ್ರಿ ಕೆವಿನ್ ದೆವ್ವಗಳ ಬಗ್ಗೆನೇ ಇರುವಂತಹ ವಿಡಿಯೋಗಳನ್ನ ನೋಡ್ತಿದ್ದ. ಅದರಲ್ಲಿ ಡಾಕ್ಟರ್ ಲೇಸ್ಲಿ ಸತ್ತ ಮೇಲೆ ಮನುಷ್ಯರ ಒಳಗಿರುವ ಎನರ್ಜಿ ಏನಾಗುತ್ತೆ ಅಂತ ಹೇಳ್ತಾ ಇರ್ತಾಳೆ. ಆಗ ಫುಲ್ಟನ್ ಬಂದು ಅವನ ಫೋನಲ್ಲಿ ಇರೋ ಅರ್ನೆಸ್ಟ್ ನ ವಿಡಿಯೋ ನೋಡ್ತಾ ದೊಡ್ಡದಾಗಿ ನಗಾಡ್ತಾನೆ. ಕೆವಿನ್ ಫೋನ್ ಕಸಿದುಕೊಳ್ಳೋಕೆ ನೋಡಿದ್ರು ಕೊಡದೇ ಇದ್ದಾಗ ಅಲ್ಲಿ ಈ ಮಕ್ಕಳ ಗಲಾಟೆ ಕೇಳಿ ಫ್ರ್ಯಾಂಕ್ ಬರ್ತಾನೆ. ಆಗ ಫುಲ್ಟನ್ ಈ ಮನೆಯಲ್ಲಿ ದೆವ್ವ ಇದೆ, ಅದನ್ನ ಕೆವಿನ್ ಫೋನಲ್ಲಿ ರೆಕಾರ್ಡ್ ಮಾಡಿದ್ದಾನೆ ಅಂತ ಹೇಳ್ತಾನೆ.
ಮೊದಲಿಗೆ ಫ್ರ್ಯಾಂಕ್ ಮಗನ ಮಾತನ್ನ ನಂಬಲ್ಲ, ಕೊನೆಗೆ ವಿಡಿಯೋ ನೋಡಿದ್ಮೇಲೆ ನಂಬಲೇಬೇಕಾಯ್ತು. ಇದು ತುಂಬಾ ಸೀರಿಯಸ್ ವಿಷಯ, ಇದು ನಮ್ಮಲ್ಲೇ ಇರ್ಲಿ, ಮೆಲೆನಿಗೆ ಗೊತ್ತಾಗೋದು ಬೇಡ ಅಂತ ಮಕ್ಕಳ ಹತ್ರ ಫ್ರ್ಯಾಂಕ್ ಪಿಂಕಿ ಪ್ರಾಮಿಸ್ ತಗೋತಾನೆ. ನಂತರ ಅದನ್ನ ತನ್ನ ಫೋನ್ಗೆ ಶೇರ್ ಮಾಡೋಕೆ ಹೇಳ್ತಾನೆ. ನಂತರ ಅದೇ ವಿಡಿಯೋವನ್ನ ಯೂಟ್ಯೂಬ್ಗೆ ಅಪ್ಲೋಡ್ ಮಾಡ್ತಾನೆ. ಇನ್ನು ಡಾಕ್ಟರ್ ಲೆಸ್ಲಿ ದೆವ್ವಗಳಿಂದ ಪೀಡಿಸಿಕೊಳ್ತಾ ಇರುವ ಸುಮಾರಷ್ಟು ಪೇಷಂಟ್ಗಳನ್ನ ಕನ್ಸಲ್ಟ್ ಮಾಡ್ತಿರ್ತಾಳೆ. ಅವರಲ್ಲಿ ಒಬ್ಬ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಿರೋ ಅರ್ನೆಸ್ಟ್ನ ವಿಡಿಯೋ ಬಗ್ಗೆ ಅವಳ ಹತ್ರ ಹೇಳ್ತಾನೆ. ಅದಕ್ಕೆ ಲೆಸ್ಲಿ ವಿಡಿಯೋದಲ್ಲಿ ನಿಜ ಅಂತ ಕಾಣಿಸಬಹುದು, ಆದ್ರೆ ಅದೆಲ್ಲ ವಾಸ್ತವದಲ್ಲಿ ಇರೋದಿಲ್ಲ ಅಂತ ಹೇಳ್ತಾಳೆ. ಇನ್ನು ರಾತ್ರಿ ಅರ್ನೆಸ್ಟ್ನ ವಿಡಿಯೋ ಯೂಟ್ಯೂಬ್ ಅಲ್ಲಿ ಹೇಗೆ ರನ್ ಆಗ್ತಿದೆ ಅಂತ ಫ್ರ್ಯಾಂಕ್ ಹಾಗೂ ಫುಲ್ಟನ್ ನೋಡ್ತಿದ್ರು. ಆಗ ಮೆಲೆನಿ ಅಲ್ಲಿಗೆ ಬರ್ತಿರೋದು ಕಂಡು ಅವಳಿಗೆ ಈ ವಿಷಯ ಗೊತ್ತಾಗಬಾರ್ದು ಅಂತ ಲ್ಯಾಪ್ಟಾಪ್ ಕ್ಲೋಸ್ ಮಾಡ್ತಾರೆ. ಅದಕ್ಕೆ ಅವಳು ಅಂತದ್ದೇನು ನೋಡ್ತಿದ್ದೀರಾ, ನನಗೂ ಕಾಣಿಸಿ ಅಂತ ಹೇಳಿದ್ರೆ ಕೆವಿನ್ ದೆವ್ವದ ವಿಡಿಯೋ ಅಪ್ಲೋಡ್ ಮಾಡಿದ್ದನ್ನು ಹೇಳುವವನಾಗಿದ್ದ. ಆಗ ಫ್ರ್ಯಾಂಕ್ ಆರೆಂಜ್ ಇಂದ ಬಾರಿಸಿ ಅವನ ಬಾಯಿಯನ್ನ ಮುಚ್ಚಿಸಿಬಿಡ್ತಾನೆ. ಮರುದಿನ ಕಂಟೆಂಟ್ ಮಾಡುವ ಅಂತ ಕ್ಯಾಮೆರಾ ಆನ್ ಮಾಡ್ಕೊಂಡು ದೆವ್ವವನ್ನ ಹುಡುಕ್ತಾ ದೆವ್ವದ ರೂಮ್ಗೆ ಫ್ರ್ಯಾಂಕ್ ಹಾಗೂ ಫುಲ್ಟನ್ ಬರ್ತಾರೆ. ಎಷ್ಟು ಕೂಗಿ ಕರೆದ್ರು ದೆವ್ವ ಮಾತ್ರ ಬರಲ್ಲ. ಆಗ ಡೋರ್ ಕಿರ್ ಅಂತ ಶಬ್ದ ಮಾಡ್ತಾ ಓಪನ್ ಆಗುತ್ತೆ. ಆದ್ರೆ ಅದು ದೆವ್ವ ಆಗಿರ್ಲಿಲ್ಲ, ಬದಲಾಗಿ ಕೆವಿನ್ ಆಗಿದ್ದ. ನೀವು ಈ ರೀತಿ ಅಪಹಾಸ್ಯ ಮಾಡ್ತಾ ಅದನ್ನ ಕರೆದ್ರೆ ಖಂಡಿತ ಬರಲ್ಲ ಅಂತ ಕೆವಿನ್ ಹೇಳ್ತಾನೆ. ಹಾಗಾಗಿ ತಾನೇ ಅವನನ್ನ ಹೊರಗೆ ಕರೆಸ್ತೇನೆ ಅಂತ ಹೇಳಿ ಗಿಟಾರ್ ತಗೊಂಡು ಬರ್ತಾನೆ. ನಂತರ ಹಾಡು ಹಾಡ್ತಾ ಅಲ್ಲಿನ ವಾತಾವರಣವನ್ನ ಅರ್ನೆಸ್ಟ್ಗೆ ಕಂಫರ್ಟ್ ಆಗೋ ಹಾಗೆ ಮಾಡಿದಾಗ ಅರ್ನೆಸ್ಟ್ ಗೋಡೆಯಿಂದ ಹೊರಗೆ ಬಂದು ಇವರ ಮುಂದೆ ನಿಲ್ತಾನೆ. ಬರೀ ನಿಂತು ಮುಖ ನೋಡಿದ್ರೆ ಕಂಟೆಂಟ್ ವೈರಲ್ ಆಗಲ್ಲ ಅಂತ ಅರ್ನೆಸ್ಟ್ ಹತ್ರ ಏನಾದ್ರೂ ಮಾಡಿಸೋಕೆ ಕೆವಿನ್ ಹತ್ರ ಫ್ರ್ಯಾಂಕ್ ಹೇಳ್ತಾನೆ. ಆಗ ಅಲ್ಲಿಗೆ ಎಮಿಲಿ ಅರ್ಜೆಂಟ್ ಅಲ್ಲಿ ಬಂದು ಫೋನಲ್ಲಿ ಅರ್ನೆಸ್ಟ್ನ ವಿಡಿಯೋವನ್ನ ಕಾಣಿಸ್ತಾಳೆ. ಇದೆಲ್ಲ ಏನು, ಹೇಗಾಯ್ತು, ನಮ್ಮನೇಲಿ ದೆವ್ವ ಹೇಗ್ ಬಂತು ಅಂತ ಕೇಳ್ತಾಳೆ. ಅದಕ್ಕೆ ಫ್ರ್ಯಾಂಕ್ ಅವಳಿಗೆ ಹಿಂದೆ ತಿರುಗಿ ನೋಡು ಅಂತ ಕೈ ಸನ್ನೆ ಮಾಡಿ ಕಾಣಿಸ್ತಾನೆ. ಅವಳು ಇನ್ನೇನು ತಿರುಗಿರ್ತಾಳೆ. ಆಗಲೇ ಅರ್ನೆಸ್ಟ್ ನನ್ನು ಕಂಡು ಮುಖವನ್ನ ಸೊಟ್ಟಗೆ ಮಾಡ್ಕೊಂಡು ಕಿರುಚ್ತಾಳೆ. ಇವಳ ಕಿರುಚಾಟ ಪೂರ್ತಿ ಫ್ರ್ಯಾಂಕ್ ನ ಫೋನಲ್ಲಿ ರೆಕಾರ್ಡ್ ಆಗಿತ್ತು. ಈ ವಿಡಿಯೋವನ್ನ ಅಪ್ಲೋಡ್ ಮಾಡಿದ್ದು ಅತಿ ಕಡಿಮೆ ಟೈಮಲ್ಲಿ ವೈರಲ್ ಆಗ್ಬಿಡತ್ತೆ. ಮೆಲೆನಿ ದೆವ್ವ ಕಂಡಿದ್ದಕ್ಕೆ ಭಯ ಬಿದ್ದು ಮನೆ ಕೊಡಿಸಿದ್ದ ಬ್ರೋಕರ್ಗೆ ಫೋನ್ ಮಾಡಿ ದೆವ್ವದ ಕತೆ ಹೇಳ್ತಾ ಇದ್ರೆ ವಿಡಿಯೋ ವೈರಲ್ ಆಗಿದ್ದು ನೋಡಿ ಫ್ರ್ಯಾಂಕ್ ಹಾಗೂ ಫುಲ್ಟನ್ ಫುಲ್ ಖುಷಿಯಾಗ್ಬಿಟ್ಟಿದ್ರು. ಇರೋ ಮನೆಯಲ್ಲಿ ದೆವ್ವ ಕಂಡುಬಿಟ್ಟ ಮೆಲೆನಿ ತಕ್ಷಣ ಈ ಮನೆಯನ್ನ ಖಾಲಿ ಮಾಡಿಸ್ಬೇಕು ಅಂತ ಹಠ ಹಿಡಿತಾಳೆ. ದೆವ್ವದ ಮನೆ ಅಂತ ಈಗ ವೈರಲ್ ಮಾಡಿದ್ದಕ್ಕೆ ಮತ್ಯಾರು ಈ ಮನೆಯನ್ನ ಖರೀದಿ ಮಾಡಲ್ಲ. ಈಗಲೇ ಸುಮಾರಷ್ಟು ದುಡ್ಡನ್ನ ಮನೆ ಖರೀದಿಗೆ, ರಿನೋವೇಷನ್ಗೆ ಅಂತ ಖರ್ಚು ಮಾಡಿಯಾಗಿದೆ ಅನ್ನೋದು ಅವಳ ಚಿಂತೆ ಆಗಿತ್ತು. ಅದಕ್ಕೆ ಫ್ರ್ಯಾಂಕ್, ಈ ಮನೆಯಲ್ಲಿ ದೆವ್ವ ಇರೋದು ನಮಗೆ ಯೂಸ್ ಆಗತ್ತೆ. ಈಗ ಇಂಟರ್ನೆಟ್ ಅಲ್ಲಿ ನಡೆಯೋದು ಇಂಥದ್ದೇ ವಿಡಿಯೋ. ಯಾರೋ ಗೇಮ್ ಮಾಡಿ ದುಡ್ಡು ಮಾಡ್ತಾರೆ, ಮತ್ಯಾರೋ ನೂಡಲ್ಸ್ಗೆ ಐಸ್ ಕ್ರೀಮ್ ಹಾಕಿ ಮಿಕ್ಸ್ ಮಾಡಿ ತಿನ್ನೋದನ್ನ ಕಾಣಿಸಿ ದುಡ್ಡು ಮಾಡಿಕೊಳ್ತಾರೆ. ನಾವು ಈ ದೆವ್ವನ ಉಪಯೋಗಿಸಿಕೊಂಡು ಅದೇ ರೀತಿ ದುಡ್ಡು ಮಾಡೋಣ ಅಂತ ಅವಳನ್ನ ಕನ್ವಿನ್ಸ್ ಮಾಡ್ತಾನೆ. ಇನ್ನು ಫ್ರ್ಯಾಂಕ್ ಅಂದುಕೊಂಡ ಹಾಗೇನೆ ಆ ವಿಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು. ಅದರಲ್ಲಿಯೂ ದೆವ್ವ ಕಂಡಾಗ ಮೆಲೆನಿ ಕೊಟ್ಟ ಸೊಟ್ಟ ಬಾಯಿಯ ರಿಯಾಕ್ಷನ್ ಈಗ ಟ್ರೆಂಡ್ ಆಗಿತ್ತು. ಪ್ರತಿಯೊಬ್ರು ಅದನ್ನೇ ಕಾಪಿ ಮಾಡಿ ತಮ್ಮ ಎಕ್ಸ್ಪ್ರೆಷನ್ ವಿಡಿಯೋಗಳನ್ನ ಮಾಡ್ತಿದ್ರು. ಮತ್ತೊಂದಷ್ಟು ಜನರಂತೂ ಅರ್ನೆಸ್ಟ್ ಚಾಲೆಂಜ್ ಅಂತ ಹೆಸರಿಟ್ಕೊಂಡು ಗೋಡೆ ಒಳಗೆ ನುಗ್ಗೋ ವಿಡಿಯೋ ಮಾಡ್ತಿದ್ರು. ಇದು ಒಂದು ಸೈಡ್ ನ ನೆಟಿಜನ್ಸ್ ಕತೆ. ಆದ್ರೆ ಮತ್ತೊಂದಷ್ಟು ಜನ ಅರ್ನೆಸ್ಟ್ ನ ಮೇಲೆ ಸಾಫ್ಟ್ ಕಾರ್ನರ್ ತೋರಿಸ್ತಾ ಇದ್ರು. ಅವನನ್ನ ಕೂಡಿ ಹಾಕಿ ಯೂಸ್ ಮಾಡ್ಕೊಳ್ತಿದ್ದಾರೆ ಅಂತ ತಿಳಿದು ಅರ್ನೆಸ್ಟ್ ನನ್ನ ಬಚಾವ್ ಮಾಡಿ ಅಂತ ಪ್ರೊಟೆಸ್ಟ್ ಮಾಡ್ತಿದ್ರು. ಒಂದಿನ ಈ ದೆವ್ವದ ವೈರಲ್ ವಿಡಿಯೋ ಬಗ್ಗೆ ನ್ಯೂಸ್ ಬರ್ತಿತ್ತು. ಅದನ್ನ ನೋಡಿದ ಡಾಕ್ಟರ್ ಲೆಸ್ಲಿ ಮರುದಿನ ಏಜೆಂಟ್ ಶಿಪ್ಲಿ ಹತ್ರ ಬಂದಿರ್ತಾಳೆ. ಅವನ ಹತ್ರ 20 ವರ್ಷದ ಹಿಂದೆ ಕ್ಲೋಸ್ ಆಗಿದ್ದ ವಿಜರ್ಡ್ ಕ್ಲಿಪ್ ಪ್ರೋಗ್ರಾಮ್ ಅನ್ನ ರೀಓಪನ್ ಮಾಡಬೇಕು ಅಂತ ಹೇಳ್ತಾಳೆ. ಅದಕ್ಕೆ ಶಿಪ್ಲಿ, ನೀನು ಇಷ್ಟೊಂದು ಸ್ಟ್ರೆಸ್ ತಗೋಬೇಡ, ನಿನ್ನ ಕೆಲಸವನ್ನ ನೀನ್ ನೋಡ್ಕೋ ಅಂತ ಹೇಳಿ ಗಾರ್ಡ್ ಕೈಯಲ್ಲಿ ಅವಳನ್ನ ಅಲ್ಲಿಂದ ಹೊರಗೆ ಕಳಿಸ್ತಾನೆ. ಇನ್ನು ಫ್ರ್ಯಾಂಕ್ ಮನೆಗೆ ಬರ್ತಿದ್ರೆ ರೋಡ್ ತುಂಬಾ ಅರ್ನೆಸ್ಟ್ ನ ಫ್ಯಾನ್ಸ್ ಗಳೇ ತುಂಬಿಕೊಂಡು ಇದ್ರು. ಮನೆ ಬಾಗ್ಲಿಗೆ ಪ್ರೆಸ್ ಅವರು ಮುತ್ತಿಗೆ ಹಾಕಿದ್ರು. ಅವರ ಕೈಯಿಂದ ತಪ್ಪಿಸಿಕೊಂಡು ಒಳಗೆ ಬಂದ್ರೆ ಹೆಂಡತಿ ಹತ್ತಿರ ಕಂಪ್ಲೇಂಟ್ ಗಳ ರಾಶಿ ಬಿದ್ದಿತ್ತು. ಅರ್ನೆಸ್ಟ್ ನ ಅಭಿಮಾನಿಗಳು ಮನೆಯ ಸಣ್ಣ ಕಿಂಡಿ ಸಿಕ್ಕಿದ್ರು ಸಾಕು ಅಲ್ಲಿಂದನೇ ಒಳಗೆ ನುಗ್ಗೋಕೆ ನೋಡ್ತಾರೆ. ಬೆಳಗ್ಗೆಯಿಂದ ಬರೀ ಕಿರಿಕಿರಿ ಮಾಡ್ತಿದ್ದಾರೆ ಅಂತ ಅವಳು ಹೇಳ್ತಾಳೆ. ಇನ್ನು ಕೆವಿನ್ ಅರ್ನೆಸ್ಟ್ ಜೊತೆಗೇನೆ ಇದ್ದ. ಅರ್ನೆಸ್ಟ್ಗೆ ಹೇಗಾದ್ರೂ ಹಳೆಯ ನೆನಪುಗಳನ್ನ ಮತ್ತೆ ವಾಪಸ್ ಬರುವಂತೆ ಮಾಡಬೇಕು ಅಂತ ಅವನ ಉದ್ದೇಶ ಆಗಿತ್ತು. ಆದರೆ ಅಲ್ಲಿದ್ದ ಯಾವ ವಸ್ತು ಕಾಣಿಸಿದರೂ ಅವನಿಗೆ ಅದರಿಂದ ಹಳೆಯ ನೆನಪುಗಳು ಬರಲ್ಲ. ಇನ್ನು ಸ್ಕೂಲಲ್ಲಿ ಮತ್ತೆ ಪಕ್ಕದ ಮನೆ ಹುಡುಗಿ ಕೆವಿನ್ ನನ್ನ ಮೀಟ್ ಆಗಿದ್ಲು. ಅವಳ ಹೆಸರು ಜಾಯ್ ಅಂತ. ಪಟಪಟ ಅಂತ ಮಾತಾಡ್ತಾ ಅವನು ಏನ್ ಮಾಡ್ತಿದ್ದಾನೆ ಅಂತ ನೋಡ್ತಾಳೆ. ಅಲ್ಲಿ ಕೆವಿನ್ ಪ್ರಾಪರ್ಟಿ ರೆಕಾರ್ಡ್ ಚೆಕ್ ಮಾಡ್ತಿದ್ದ. ಅಂದ್ರೆ ಅವನಿಗೆ ಅರ್ನೆಸ್ಟ್ ನಿಜವಾಗಿಯೂ ಮೊದಲು ಆ ಮನೆಯಲ್ಲೇ ಇದ್ದಿದ್ನ ಅಂತ ತಿಳ್ಕೊಳ್ಬೇಕಿತ್ತು. ಆಗ ಅವನ ಲ್ಯಾಪ್ಟಾಪ್ ಅನ್ನ ಜಾಯ್ ತಗೊಂಡು ಢಕ್ ಅಂತ ಪ್ರಾಪರ್ಟಿ ಡೀಟೇಲ್ಸ್ ತೆಗೆದುಕೊಡ್ತಾಳೆ. ಅದರ ಪ್ರಕಾರ ಅರ್ನೆಸ್ಟ್ ಆ ಮನೆಯನ್ನ 1965ರಲ್ಲಿ ತಗೊಂಡು 1971ರಲ್ಲಿ ಮಾರಿದ್ದ. ನಂತರ ಅವನ ಡೆತ್ ಸರ್ಟಿಫಿಕೇಟ್ ಚೆಕ್ ಮಾಡಿದಾಗ ಅದರ ಬಗ್ಗೆ ಏನೂ ಡೀಟೇಲ್ಸ್ ಇರಲಿಲ್ಲ. ಇನ್ನು ಮನೆಯಲ್ಲಿ ದೆವ್ವನ ಇಟ್ಕೊಂಡು ಟಿವಿ ಶೋ ಮಾಡಬೇಕು ಅಂತ ಸೆಟ್ ಹಾಕ್ತಿದ್ರು. ಆ ಶೋನ ಆಂಕರ್ ಜೂಡಿ ತುಂಬಾನೇ ಫೇಮಸ್ ಹೆಂಗ್ಸು. ಹಾಗಾಗಿ ಅವಳಿಗೆ ಅಲ್ಲಿ ಶೋ ನಡೆಸೋಕೆ ಅವಕಾಶ ಕೊಟ್ರೆ ಅರ್ನೆಸ್ಟ್ ವರ್ಲ್ಡ್ ವೈಡ್ ಫೇಮಸ್ ಆಗ್ತಾನೆ ಅನ್ನೋದು ಫ್ರ್ಯಾಂಕ್ನ ಯೋಚನೆ ಆಗಿತ್ತು. ಹಾಗಾಗಿ ಕೆವಿನ್ ಹತ್ರ ಅರ್ನೆಸ್ಟ್ ನನ್ನ ಕನ್ವಿನ್ಸ್ ಮಾಡ್ಕೊಂಡು ಶೋಗೆ ಬರೋ ಹಾಗೆ ಮಾಡು ಅಂತ ಹೇಳಿ ಹೋಗ್ತಾನೆ. ಆದ್ರೆ ಕೆವಿನ್ ಹಾಗೂ ಅರ್ನೆಸ್ಟ್ ನ ಪ್ಲಾನ್ ಬೇರೆನೇ ಆಗಿತ್ತು. ಅಲ್ಲಿ ಜೂಡಿ ಶೋ ನಡೆಸಿಕೊಡ್ತಾ ಇರ್ತಾಳೆ. ಅರ್ನೆಸ್ಟ್ ನ ಬಗ್ಗೆ, ಆ ಮನೆಯ ಬಗ್ಗೆ ಕೇಳ್ತಾ ನಂತರ ಅರ್ನೆಸ್ಟ್ ನನ್ನ ಕರೆಸೋಕೆ ಫ್ರ್ಯಾಂಕ್ ಹತ್ರ ಹೇಳ್ತಾಳೆ. ಅದಕ್ಕೆ ಫ್ರ್ಯಾಂಕ್ ಕರೆದರೂ ಎಷ್ಟು ಹೊತ್ತಾದ್ರೂ ಅರ್ನೆಸ್ಟ್ ಮಾತ್ರ ಬರೋದಿಲ್ಲ. ಆಗ ರಿಯಲ್ ದೆವ್ವದ ಎಂಟ್ರಿ ಆಗೋ ಹಾಗೆ ಲೈಟ್ ಫ್ಲಿಕ್ಕರ್ ಆಗೋದು, ಫೋಟೋ ಎಲ್ಲ ಕೆಳಗೆ ಬೀಳೋದು, ಡೋರ್ಗಳು ಗಟ್ಟಿಯಾಗಿ ಶಬ್ದ ಮಾಡ್ತಾ ಮುಚ್ಕೊಳ್ಳೋದು ಆಗತ್ತೆ. ಅದೇ ಮೂಮೆಂಟ್ ಅಲ್ಲಿ ಅರ್ನೆಸ್ಟ್ ಕೂಡ ಬರ್ತಾನೆ.
ಇಷ್ಟು ದಿನ ನಾರ್ಮಲ್ ಆಗಿದ್ದವನು ಈಗ ತುಂಬಾನೇ ಭಯಾನಕವಾಗಿ ಅಲ್ಲಿದ್ದ ಚಾನೆಲ್ ಅವರನ್ನ ಹೆದರಿಸ್ತಾನೆ. ಶೂಟಿಂಗ್ಗೆ ಬಂದ ಪ್ರತಿಯೊಬ್ಬರು ಹೆದರಿ ಕಿರುಚಾಡಿ ಬೊಬ್ಬೆ ಹೊಡಿತಾ ಇದ್ರೆ ಜೂಡಿ ಮಾತ್ರ ಇದೆಲ್ಲ ಪ್ರೊಡಕ್ಷನ್ ಅವರು ಮಾಡಿರೋ ನಾಟಕ ಅಂತ ತನ್ನ ಪಾಡಿಗೆ ತಾನಿದ್ಲು. ಆಗ ಅರ್ನೆಸ್ಟ್ ಮತ್ತು ಕ್ರೂರವಾಗಿ ತಲೆಯನ್ನ ತಿರುಗಿಸಿ ಕೈಕಾಲನ್ನೆಲ್ಲ ಉಲ್ಟಾ ಮಾಡ್ಕೊಂಡು ಏಲಿಯನ್ ಆಗಿ ನಡ್ಕೊಂಡು ಬಂದು ಜೂಡಿ ಮುಂದೆ ನಿಲ್ತಾನೆ. ನಂತರ ಮುಖವನ್ನೇ ತೆಗೆದು ಅವಳಿಗೆ ನಿಜವಾದ ದೆವ್ವ ಅಂದ್ರೆ ಹೆಂಗಿರುತ್ತೆ ಅಂತ ಕಾಣಿಸ್ತಾನೆ. ಅವನನ್ನ ನೋಡಿದ ಜೂಡಿ ಹೆದರಿ ಅಲ್ಲಿಂದ ಓಡಿ ಕಿಟಕಿ ಒಡೆದು ಹಾರಿ ಕೆಳಕ್ಕೆ ಬಿದ್ದು ಬಿಡ್ತಾಳೆ. ಈ ಘಟನೆಯಿಂದಾಗಿ ನಮ್ಮ ಫ್ಯಾಮಿಲಿ ಮೇಲೆ ಕೇಸ್ ಆಗ್ಬಹುದು ಅಂತ ಫ್ರ್ಯಾಂಕ್ ಚಿಂತೆಯಲ್ಲಿದ್ರೆ ಫುಲ್ಟನ್ ಜೂಡಿಗೆ ಆದ ಪೇಚಾಟದ ವಿಡಿಯೋವನ್ನ ಅಪ್ಲೋಡ್ ಮಾಡಿದ್ದ. ಅದು ಹಿಂದಿನ ವಿಡಿಯೋಗಳಿಗಿಂತ ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು. ಆದ್ರೆ ಇದರಿಂದ ಸಮಸ್ಯೆ ಕೂಡ ಇತ್ತು. ಈಗ ಲೇಸ್ಲಿ ಹೇಳಿದ್ದನ್ನ ಗಂಭೀರವಾಗಿ ತಗೊಂಡ ಶಿಪ್ಲಿ ಅವಳನ್ನ ಮೀಟ್ ಆಗೋಕೆ ಮನೆಗೆ ಬಂದಿದ್ದ. ಇನ್ನು ಸ್ಕೂಲಲ್ಲಿ ಮತ್ತೆ ಕೆವಿನ್ನ ಮೀಟ್ ಆದ ಜಾಯ್ ಅವನಿಗೆ ಅರ್ನೆಸ್ಟ್ನ ಬಗ್ಗೆ ಸಿಕ್ಕಿರೋ ಮತ್ತಷ್ಟು ಡೀಟೇಲ್ಸ್ ಗಳನ್ನ ಕೊಡ್ತಾಳೆ. ಆದ್ರೆ ಆ ಪೇಪರಲ್ಲಿದ್ದ ಅರ್ನೆಸ್ಟ್ ಬೇರೆಯವನಾಗಿದ್ದ. ಅವನೇ ಆ ಮನೆಯಲ್ಲಿ ಮೊದಲಿದ್ದ ಅರ್ನೆಸ್ಟ್ ಆಗಿದ್ದ. ಅಂದ್ರೆ ಈಗಿದ್ದವನು ಅರ್ನೆಸ್ಟೇ ಅಲ್ಲ. ಹಾಗಾದ್ರೆ ಈ ದೆವ್ವ ಯಾರಂತ ಈ ನಿಜವಾದ ಅರ್ನೆಸ್ಟ್ ನನ್ನ ಕೇಳಿದ್ರೆ ಗೊತ್ತಾಗತ್ತೆ ಅಂತ ಜಾಯ್ ಹೇಳ್ತಾಳೆ. ಜೊತೆಗೆ ಅವನು ಇಲ್ಲೇ ಹತ್ತಿರದಲ್ಲಿರುವ ಬಾರಲ್ಲಿ ಕೆಲಸ ಮಾಡ್ತಿದ್ದ. ಅಲ್ಲಿ ಹೋಗಿ ವಿಚಾರಿಸಿದ್ರೆ ಏನಾದ್ರೂ ಡೀಟೇಲ್ಸ್ ಸಿಗಬಹುದು ಅಂತ ಹೇಳ್ತಾಳೆ. ಇನ್ನು ಮನೆಯಲ್ಲಿ ಕೆವಿನ್ ಹಾಗೂ ಜಾಯ್ ಅರ್ನೆಸ್ಟ್ನ ಹತ್ತಿರ ಮನೆಯಿಂದ ಹೊರಗೆ ಅವನನ್ನ ತಗೊಂಡು ಹೋಗಲು ಕನ್ವಿನ್ಸ್ ಮಾಡ್ತಿರ್ತಾರೆ. ಅವನು ತಮ್ಮ ಜೊತೆಗೆ ಇದ್ರೆ ಹುಡುಕಾಟದಲ್ಲಿ ತುಂಬಾ ಹೆಲ್ಪ್ ಆಗತ್ತೆ ಅನ್ನೋದು ಅವರ ಯೋಚನೆ ಆಗಿತ್ತು. ಅದೇ ಕೆಳಗೆ ಲೇಸ್ಲಿ ಬಂದಿದ್ಲು. ಅವಳು 90ರ ದಶಕದಲ್ಲಿ CIA ಏಜೆಂಟ್ ಆಗಿ ಕೆಲಸ ಮಾಡ್ತಿದ್ಲು. ಆ ಡಿಪಾರ್ಟ್ಮೆಂಟ್ ಬಗ್ಗೆ ಯಾರಿಗೂ ಅಷ್ಟೊಂದು ವಿಷಯ ಗೊತ್ತಿರ್ಲಿಲ್ಲ. ಇವರು ದೆವ್ವಗಳು ಎಲ್ಲೇ ಕಂಡ್ರು ಅದನ್ನ ಹಿಡ್ಕೊಂಡು ಬರೋ ಕೆಲಸ ಮಾಡ್ತಿದ್ರು. ಪ್ಯಾರಾನಾರ್ಮಲ್ ಆಕ್ಟಿವಿಟಿಯನ್ನ ಕಂಟ್ರೋಲ್ ಮಾಡೋಕೆ ಈ ಡಿಪಾರ್ಟ್ಮೆಂಟ್ ತುಂಬಾನೇ ಪ್ರಯತ್ನ ಮಾಡ್ತಿತ್ತು. ಈಗ ಬಂದಿದ್ದು ಕೂಡ ಇದೇ ಕಾರಣಕ್ಕೆ. ಅರ್ನೆಸ್ಟ್ ಒಬ್ಬ ನಿಜವಾದ ದೆವ್ವ ಅಂತ ಕನ್ಫರ್ಮ್ ಆಗಿದ್ದಕ್ಕೆ ಅವಳನ್ನ ಹಿಡಿಯೋಕೆ ನಮಗೆ ಸಾಥ್ ಕೊಡಿ ಅಂತ ಕೇಳೋಕೆ ಬಂದಿದ್ಲು. ಆದರೆ ಇದನ್ನೇ ಬಿಸ್ನೆಸ್ ಮಾಡ್ಕೊಂಡ ಫ್ರ್ಯಾಂಕ್ಗೆ ಅವಳ ಮೇಲೆ ಕೋಪ ಬಂದ್ಬಿಡತ್ತೆ. ಅವಳಿಗೆ ಬೈದು ಅಲ್ಲಿಂದ ಹೊರಗೆ ಹಾಕ್ತಾನೆ. ಇನ್ನು ಧೈರ್ಯ ಮಾಡಿ ಮನೆಯಿಂದ ಹೊರಗೆ ಬಂದ ಅರ್ನೆಸ್ಟ್ ಕಳ್ಳನ ಹಾಗೆ ಹೋಗ್ತಾ ಇರೋದನ್ನ ಮನೆಗೆ ಮುತ್ತಿಗೆ ಹಾಕಿದ್ದ ಅಭಿಮಾನಿಗಳು ಕಂಡು ಬಿಡ್ತಾರೆ. ಅವನಿಗಾಗಿ ಬಂದವರು ಈಗ ಅವನು ಕಂಡ ಕೂಡಲೇ ಮೀಟ್ ಆಗುವ ಚಾನ್ಸ್ ಬಿಡೋದ್ ಬೇಡ ಅಂತ ಅವನ ಹಿಂದೆ ಬೀಳ್ತಾರೆ. ಅವರು ಅಟ್ಟಿಸಿಕೊಂಡು ಬಂದ್ರೆ ಅರ್ನೆಸ್ಟ್, ಕೆವಿನ್ ಹಾಗೂ ಜಾಯ್ ಓಡ್ತಾ ಇದ್ರು. ಕೊನೆಗೂ ಓಡಿ ಓಡಿ ತಪ್ಪಿಸಿಕೊಂಡು ಸೇಫ್ ಜಾಗಕ್ಕೆ ಬಂದ ಮೇಲೆ ಗೊತ್ತಾಗತ್ತೆ ಈ ಅರ್ನೆಸ್ಟ್ ಹತ್ರ ಇನ್ವಿಸಿಬಲ್ ಆಗೋ ಕೆಪಾಸಿಟಿ ಕೂಡ ಇದೆ ಅಂತ. ಇನ್ನು ಶಿಪ್ಲಿ ದೆವ್ವಗಳನ್ನ ಹಿಡಿದು ಇಟ್ಟುಕೊಳ್ಳುವ ಪ್ರೋಗ್ರಾಮ್ ಅನ್ನ ರಿಓಪನ್ ಮಾಡಿದ್ದ. ಅದರಲ್ಲಿ ಅರ್ನೆಸ್ಟ್ ನನ್ನ ಬಂದಿ ಮಾಡಲೇಬೇಕು ಅಂತ ಹಠ ಹಿಡಿದು ಕೂತಿದ್ದ. ಇನ್ನು ಬಾರ್ಗೆ ಬಂದು ಅರ್ನೆಸ್ಟ್ನ ಬಗ್ಗೆ ಕೇಳಿದ್ರೆ ಒಂದು ಫೋಟೋ ಬಿಟ್ರೆ ಮತ್ತೇನು ಡೀಟೇಲ್ಸ್ ಸಿಗಲ್ಲ. ಅದೇ ಹೊರಗಡೆ ಬಂದ್ರೆ ಪಾರ್ಕಲ್ಲಿ ಮಕ್ಕಳೆಲ್ಲ ದೆವ್ವ ದೆವ್ವ ಅಂತ ಕೂಗ್ತಾ ಇರೋದು ಗೊತ್ತಾಗತ್ತೆ. ಅರ್ನೆಸ್ಟ್ ಅಲ್ಲಿ ಆಟ ಆಡ್ತಿದ್ದ ಮಕ್ಕಳನ್ನ ಕಂಡು ಏನೋ ಕನೆಕ್ಷನ್ ಇರುವವನಂತೆ ನೋಡ್ತಾ ನಿಂತಿದ್ದ. ಅದರಲ್ಲೂ ಒಬ್ಬಳು ಪುಟ್ಟ ಹುಡುಗಿಯನ್ನ ಮುಟ್ಟೋಕೆ ಹೋಗ್ತಾನೆ. ಅದರಿಂದ ಆ ಹುಡುಗಿಗೆ ಭಯ ಆಗಿ ಕಿರ್ಚ್ಕೊಂಡು ಬಿಡ್ತಾಳೆ. ಆ ಇನ್ಸಿಡೆಂಟ್ ಅನ್ನ ಅಲ್ಲಿದ್ದವರು ಫೋನ್ ನಲ್ಲಿ ರೆಕಾರ್ಡ್ ಮಾಡಿಕೊಂಡಿದ್ರು. ಆ ವಿಡಿಯೋ ಕ್ಲಿಪ್ ಈಗ ಲೇಸ್ಲಿಯ ಕೈಗೆ ಸಿಕ್ಕಿತ್ತು. ಒಂದು ದೆವ್ವ ಪಬ್ಲಿಕ್ ಅಲ್ಲಿ ತೊಂದರೆ ಕೊಡ್ತಾ ಇದೆ ಅಂತ ಸುದ್ದಿ ಆಗಿದ್ದಕ್ಕೆ ಈಗ ಆ ದೆವ್ವನ ಹಿಡಿಯೋಕೆ ವಾರಂಟ್ ಇಶ್ಯೂ ಮಾಡಬಹುದು ಅಂತ ಅವಳ ಯೋಚನೆ ಆಗಿತ್ತು. ಇನ್ನು ಮನೆಯಲ್ಲಿ ಕೆವಿನ್ ಮಾಡಿರೋ ಕೆಲಸಕ್ಕೆ ಫ್ರ್ಯಾಂಕ್ಗೆ ಕೋಪ ಬಂದಿತ್ತು. ಇಲ್ಲಿಯವರೆಗೆ ಅರ್ನೆಸ್ಟ್ ಮೇಲಿದ್ದ ಇಂಪ್ರೆಷನ್ ಎಲ್ಲ ಅವನು ಆ ಹುಡುಗಿನ ಮುಟ್ಟೋಕೆ ಹೋದಾಗ ಹಾಳಾಗಿತ್ತು. ಜನರೆಲ್ಲ ಅವನು ಆ ಹುಡುಗಿಯನ್ನ ಕಿಡ್ನಾಪ್ ಮಾಡಲು ಟ್ರೈ ಮಾಡ್ತಿದ್ದ. ಈ ದೆವ್ವ ತುಂಬಾ ಕೆಟ್ಟದ್ದು ಅಂತ ತಿಳ್ಕೊಂಡಿದ್ರು. ಇದರಿಂದ ಬಿಸ್ನೆಸ್ ಪೂರ್ತಿ ಹಾಳಾಗತ್ತೆ ಅನ್ನೋದು ಫ್ರ್ಯಾಂಕ್ನ ಚಿಂತೆ ಆಗಿತ್ತು. ಫ್ರ್ಯಾಂಕ್ನ ಈ ಸ್ವಾರ್ಥದ ಯೋಚನೆಯಿಂದ ಕೆವಿನ್ಗೂ ಬೇಜಾರಾಗಿ ಅವನು ಅಲ್ಲಿಂದ ಎದ್ದೋಗಿ ಬಿಡ್ತಾನೆ. ಇನ್ನು ಲೇಸ್ಲಿ ದೆವ್ವ ಹಿಡಿಯೋ ತಯಾರಿ ಮಾಡಿಕೊಂಡಿದ್ಲು. ಕ್ಲೋಸ್ ಆಗಿದ್ದ ಆರ್ಮರಿ ಕ್ಯಾಬಿನ್ ಓಪನ್ ಮಾಡಿ ಈಗ ಹೊಸದಾಗಿ ಮಿಷನ್ಗೆ ಪೂರ್ತಿ ಡೆಡಿಕೇಶನ್ ಹಾಗೂ ಎಕ್ಸೈಟ್ಮೆಂಟ್ ಇಂದ ರೆಡಿ ಆಗ್ತಾಳೆ. ಇನ್ನು ರಾತ್ರಿ ಮನೆಗೆ ಆರ್ಮಿಯ ಜನ ಅಟ್ಯಾಕ್ ಮಾಡಿದ್ರು. ಮಲ್ಕೊಂಡಿದ್ದವರನ್ನು ಬಿಡದೆ ಎಳ್ಕೊಂಡು ಬಂದು ಹಾಲ್ ಅಲ್ಲಿ ಕೂರಿಸ್ತಾರೆ. ಆದರೆ ಪೂರ್ತಿ ಮನೆ ಹುಡುಕಿದ್ರು ಅರ್ನೆಸ್ಟ್ ಹಾಗೂ ಕೆವಿನ್ ಮಾತ್ರ ಸಿಗಲ್ಲ. ಯಾಕೆಂದ್ರೆ ಇದೇನು ಗೊತ್ತಿಲ್ಲದ ಕೆವಿನ್ ಅರ್ನೆಸ್ಟ್ ಹಾಗೂ ಜಾಯ್ನ ತಗೊಂಡು ಅಣ್ಣನ ಕಾರಲ್ಲಿ ಎಲ್ಲಿಗೂ ಹೊರಟಿದ್ದ. ಮನೆಗೆ ಬಂದ ಲೇಸ್ಲಿ ಹಾಗೂ ಶಿಪ್ಲಿ ಫ್ರ್ಯಾಂಕ್ ಹತ್ರ ಇದೊಂದು ನ್ಯಾಷನಲ್ ಇಶ್ಯೂ, ನಮಗೆ ಇನ್ವೆಸ್ಟಿಗೇಷನ್ ಮಾಡೋಕೆ ತೊಂದರೆ ಕೊಟ್ರೆ ನಿಮ್ ಮನೆ ಜೊತೆಗೆ ನೀವು ಉಳಿಯಲ್ಲ ಅಂತ ವಾರ್ನ್ ಮಾಡ್ತಾರೆ. ಇನ್ನು ಮರುದಿನ ಕೆವಿನ್, ಅರ್ನೆಸ್ಟ್ ಹಾಗೂ ಜಾಯ್ ಸೂಪರ್ ಮಾರ್ಕೆಟ್ಗೆ ಬಂದಿರ್ತಾರೆ. ಅಲ್ಲಿ ಕೆವಿನ್ ಒಳಗೆ ಹೋದಾಗ ಟಿವಿಯಲ್ಲಿ ಫ್ರ್ಯಾಂಕ್ ನನ್ನು ನೋಡ್ತಾನೆ. ಫ್ರ್ಯಾಂಕ್ ಕೆವಿನ್ ಹಾಗೂ ಜಾಯ್ ಅರ್ನೆಸ್ಟ್ನ ಜೊತೆಗೆ ಹೋಗಿದ್ದನ್ನ ಬೇರೆ ರೀತಿಯಲ್ಲಿ, ಅಂದ್ರೆ ಅರ್ನೆಸ್ಟೇ ಅವರಿಬ್ಬರನ್ನ ಕಿಡ್ನಾಪ್ ಮಾಡ್ಕೊಂಡು ಹೋಗಿದ್ದಾನೆ ಅಂತ ಹೇಳಿಕೆ ಕೊಡ್ತಿದ್ದ. ಇದರಿಂದ ಫ್ರ್ಯಾಂಕ್ ಎಷ್ಟೊಂದು ಸೆಲ್ಫಿಶ್ ಅಂತ ಕೆವಿನ್ಗೆ ಮತ್ತೂ ಕೋಪ ಬರುತ್ತೆ. ಇನ್ನು ಹೊರಗಡೆ ಕಾರಲ್ಲಿ ಕೂತಿದ್ದ ಜಾಯ್ಗೆ ಪೊಲೀಸರು ಅಲ್ಲಿಗೆ ಬಂದಿರೋದು ಕಾಣಿಸುತ್ತೆ. ಅವರನ್ನ ಕಂಡ ಅರ್ನೆಸ್ಟ್ ಇನ್ವಿಸಿಬಲ್ ಆಗಿದ್ದ. ಪೊಲೀಸರಿಗೆ ಆ ಕಾರ್ ನೋಡಿ ಅನುಮಾನ ಬಂದಿತ್ತು. ಅವರಲ್ಲಿ ಒಬ್ಬ ಪೊಲೀಸ್ ಜಾಯ್ ಹತ್ರ ವಿಚಾರಣೆಗೆ ಹೋದ್ರೆ ಮತ್ತೊಬ್ಬ ಕೆವಿನ್ ಹತ್ರಕ್ಕೆ ಬಂದಿದ್ದ. ಕೆವಿನ್ ಅನ್ನ ಹಿಡಿಯೋಕೆ ಬಂದ ಪೊಲೀಸ್ನ ಗನ್ನನ್ನ ಇನ್ವಿಸಿಬಲ್ ಆಗಿದ್ದ ಅರ್ನೆಸ್ಟ್ ತೆಕ್ಕೊಂಡು ಅವನಿಗೆ ಗನ್ ಪಾಯಿಂಟ್ ಮಾಡ್ತಾನೆ. ಅದರಿಂದ ಪೊಲೀಸ್ ಹ್ಯಾಂಡ್ಸ್ ಆಫ್ ಮಾಡಿಕೊಂಡು ಸರೆಂಡರ್ ಆದಾಗ ಕೆವಿನ್ ಅಲ್ಲಿಂದ ತಪ್ಪಿಸಿಕೊಂಡು ಹೊರಗೆ ಬರ್ತಾನೆ. ಆದ್ರೆ ಅಲ್ಲಿ ಮತ್ತೊಬ್ಬ ಪೊಲೀಸ್ ಅವನನ್ನ ಹಿಡ್ಕೊಂಡು ಬಿಡ್ತಾನೆ. ಆಗ ಜಾಯ್ ಅವನ ಮೇನ್ ಪಾಯಿಂಟ್ ಗೆ ಒದ್ದು ಡ್ಯಾಮೇಜ್ ಮಾಡ್ತಾಳೆ. ನಂತರ ಅರ್ನೆಸ್ಟ್ ನನ್ನ ತಗೊಂಡು ಅವರಿಬ್ಬರು ಅಲ್ಲಿಂದ ಹೋಗ್ತಾರೆ. ಈ ಪೊಲೀಸರು ಉಳಿದ ಸುಮಾರಷ್ಟು ಪೊಲೀಸರಿಗೆ ಇವರ ಬಗ್ಗೆ ಇನ್ಫಾರ್ಮ್ ಮಾಡಿದ್ರು. ಹಾಗಾಗಿ ಎಸ್ಕೇಪ್ ಆಗ್ತಿದ್ದ ಕೆವಿನ್ನ ಹಿಂದೆ ಈಗ ಸುಮಾರಷ್ಟು ಪೊಲೀಸ್ ಕಾರುಗಳು ಚೇಸಿಂಗ್ ಮಾಡ್ತಾ ಬರ್ತವೆ. ಹಂಗು ಹಿಂಗು ತಪ್ಪಿಸಿಕೊಂಡು ಎಲ್ಲ ಪೊಲೀಸ್ ಕಾರುಗಳನ್ನ ಡಿಸ್ಟ್ರಾಕ್ಟ್ ಮಾಡ್ತಾ ಬಂದ್ರೆ ಕೊನೆಗೆ ಒಂದೇ ಒಂದು ಪೊಲೀಸ್ ಕಾರು ಇವರ ಬೆನ್ನು ಬಿಡದೆ ಫಾಲೋ ಮಾಡ್ಕೊಂಡು ಬಂದಿತ್ತು. ಆಗ ಹೈವೇಯಲ್ಲಿ ಟ್ರಾಫಿಕ್ ಮಧ್ಯದಲ್ಲಿ ರೋಡ್ ಕ್ರಾಸ್ ಮಾಡ್ತೇನೆ ಅಂತ ಓವರ್ ಕಾನ್ಫಿಡೆನ್ಸ್ ಅಲ್ಲಿ ಕೆವಿನ್ ಹೋದ್ರೆ ಟ್ರಕ್ ಬಂದು ಕಾರಿನ ಹಿಂಬದಿಗೆ ಗುದ್ದತ್ತೆ.
ಇದರಿಂದ ಇವರ ಕಾರಿಗೆ ಸ್ವಲ್ಪ ಡ್ಯಾಮೇಜ್ ಆಗಿದ್ದು ಬಿಟ್ರೆ ಮತ್ತೇನು ತೊಂದರೆ ಆಗಿರ್ಲಿಲ್ಲ. ಪೊಲೀಸನ ಕಾರು ಅದೇ ಟ್ರಕ್ಗೆ ಡಿಕ್ಕಿ ಹೊಡೆದು ಜಜ್ಜಿ ಹೋಗಿತ್ತು. ಮನೆಯಲ್ಲಿದ್ದ ಫ್ರ್ಯಾಂಕ್ ಹಾಗೂ ಅವನ ಹೆಂಡತಿ ಮಗನನ್ನ ಎಲ್ಲೂ ಹೋಗದಂತೆ ತಡೆದು ಕೂರಿಸಲಾಗಿತ್ತು. ಫೋನ್ ಕೂಡ ಅವರ ಕೈಯಲ್ಲಿ ಇರ್ಲಿಲ್ಲ. ಆಗ ವಾಶ್ರೂಮ್ಗೆ ಹೋಗಿ ಬರ್ತೇನೆ ಅಂತ ಮೆಲೆನಿ ಎದ್ದು ಹೋಗಿ ಅಲ್ಲಿದ್ದ ಎಂಪ್ಲಾಯಿಗೆ ಡಿಕ್ಕಿ ಹೊಡೆದು ಅವನ ಲಕ್ಷ್ಯ ಬೇರೆ ಕಡೆ ಹೋಗೋ ಹಾಗೆ ಮಾಡಿ ಫೋನ್ ಎತ್ಕೊಂಡು ಮಗನ ಕಾಲನ್ನ ರಿಸೀವ್ ಮಾಡ್ತಾಳೆ. ಕೆವಿನ್ ಆ ಕಡೆಯಿಂದ ತಾನು ಸೇಫ್ ಆಗಿದ್ದೀನಿ, ಚಿಂತೆ ಮಾಡೋ ಅಗತ್ಯ ಇಲ್ಲ ಅಂತ ಹೇಳ್ತಾನೆ. ಅದಕ್ಕೆ ಮೆಲೆನಿ, ನೀನು ಹೋದವನು ಕೆಲಸ ಮುಗಿಸದೆ ವಾಪಸ್ ಬರಬೇಡ, ಇಲ್ಲಿಯ ಪರಿಸ್ಥಿತಿಯನ್ನ ನಾವು ಹ್ಯಾಂಡಲ್ ಮಾಡ್ತೇವೆ ಅಂತ ಅವನಿಗೆ ಧೈರ್ಯ ತುಂಬುತ್ತಾಳೆ. ಅಷ್ಟರಲ್ಲಿ ಲೇಸ್ಲಿ ಬಂದು ಫೋನ್ ಕಿತ್ಕೊಂಡು ಅವರೆಲ್ಲ ಎಲ್ಲಿದ್ದಾರೆ ಅಂತ ಕೇಳ್ತಾಳೆ. ಅದಕ್ಕೆ ಮೆಲೆನಿ ಯಾವುದೇ ಕಾರಣಕ್ಕೂ ಅವರು ಎಲ್ಲಿದ್ದಾರೆ ಅಂತ ನಿಮಗೆ ಹೇಳಲ್ಲ ಅಂತ ಪಟ್ಟು ಹಿಡಿತಾಳೆ. ರಾತ್ರಿ ಕೆವಿನ್ ಅವರಿಬ್ಬರನ್ನು ತಗೊಂಡು ಲಾಡ್ಜ್ಗೆ ಬಂದಿದ್ದ. ಅಲ್ಲಿ ಅರ್ನೆಸ್ಟ್ ಇನ್ವಿಸಿಬಲ್ ಆಗಿ ಕೀಯನ್ನ ಎತ್ಕೊಂಡು ಬರ್ತಾನೆ. ಇನ್ನು ರೂಮ್ ಒಳಗೆ ಬಂದ್ರೆ ಗಬ್ಬು ವಾಸನೆ ಇಡೀ ರೂಮಲ್ಲಿ ತುಂಬಿ ಹೋಗಿತ್ತು. ಯಾಕೆ ಅಂತ ನೋಡಿದ್ರೆ ಇರೋ 2 ಬೆಡ್ ಅಲ್ಲಿ ಒಂದರ ಮೇಲೆ ಗಲೀಜಿತ್ತು. ಹಾಗಾಗಿ ಕೆವಿನ್ ಹತ್ರ ಇಬ್ಬರು ಒಂದೇ ಬೆಡ್ ಅನ್ನ ಶೇರ್ ಮಾಡ್ಕೊಳ್ಳೋಣ ಅಂತ ಜಾಯ್ ಹೇಳ್ತಾಳೆ. ಅದೇ ಇವರಿಬ್ಬರ ಬಾಂಡಿಂಗ್ ನೋಡಿ ಅರ್ನೆಸ್ಟ್ಗೆ ಹುಡುಗ ಹುಡುಗಿಯ ಜೋಡಿ ತುಂಬಾ ಕ್ಯೂಟ್ ಆಗಿದೆ ಅಂತ ಅನ್ಸುತ್ತೆ. ಅದನ್ನ ಸಪೋರ್ಟ್ ಮಾಡೋ ಸಲುವಾಗಿ ತುಂಬಾನೇ ಪ್ರಯತ್ನವನ್ನು ಮಾಡ್ತಾನೆ. ಇನ್ನು ಮರುದಿನ ಸೇಲ್ಗೆ ಅಂತ ಇಟ್ಟಿದ್ದ ಕಾರನ್ನ ಕದ್ಕೊಂಡು ಈ 3 ಜನ ಅಲ್ಲಿಂದ ಹೋಗ್ತಾರೆ. ನಂತರ ನಿಜವಾದ ಅರ್ನೆಸ್ಟ್ನ ಮನೆಯ ಮುಂದೆ ಬಂದಿರ್ತಾರೆ. ಕೆವಿನ್ ತಾನೊಬ್ಬನೇ ಹೋಗಿ ಬರ್ತಾನೆ. ಏನಾದ್ರೂ ಅಪಾಯ ಎದುರಾದ್ರೆ ಹಾರ್ನ್ ಮಾಡಿ ಸಿಗ್ನಲ್ ಕೊಡೋ ಅಂತ ಜಾಯ್ ಹತ್ರ ಹೇಳಿ ಹೋಗ್ತಾನೆ. ಅಲ್ಲಿದ್ದ ನಿಜವಾದ ಅರ್ನೆಸ್ಟ್ಗೆ ಕೆವಿನ್ ಬಗ್ಗೆ ಗೊತ್ತಿತ್ತು. ಹಾಗಾಗಿ ಇಂಟ್ರೊಡ್ಯೂಸ್ ಮಾಡಿಕೊಳ್ಳೋ ಮೊದಲೇ ಒಳಕ್ಕೆ ಕರೀತಾನೆ. ಅಲ್ಲಿ ಅವನ ಜೊತೆಗೆ ಕೈಕಾಲು ಸ್ವಾಧೀನ ಇಲ್ಲದ ಅವನ ಹೆಂಡತಿ ಇದ್ಲು. ಅವಳಿಗೆ ಸ್ಟ್ರೋಕ್ ಹೊಡೆದು 1 ವರ್ಷ ಆಗಿತ್ತು. ಇನ್ನು ಕೆವಿನ್ ಹತ್ತಿರ ಅರ್ನೆಸ್ಟ್, ನನ್ನ ನೇಮ್ ಟ್ಯಾಗ್ ಇರುವಂತಹ ಶರ್ಟ್ ಕಳೆದೋಗಿ ತುಂಬಾನೇ ವರ್ಷ ಆಯ್ತು, ಅದು ಟಿವಿಯಲ್ಲಿ ನೋಡಿದ ಮೇಲೇನೆ ಗೊತ್ತಾಗಿದ್ದು, ಇನ್ನು ಅವನಿಗೆ ಮುಕ್ತಿ ಸಿಗದೆ ಇದ್ದಾನೆ ಅಂತ ಹೇಳ್ತಾ ಅವರ ಫ್ಯಾಮಿಲಿ ಫೋಟೋ ಕಾಣಿಸ್ತಾನೆ. ಅದರಲ್ಲಿ ಅರ್ನೆಸ್ಟ್ ಹಾಗೂ ಅವನ ಹೆಂಡತಿ ಜೊತೆಗೆ ಸತ್ತು ಹೋಗಿ ದೆವ್ವ ಆಗಿರುವ ಅರ್ನೆಸ್ಟ್ ಹಾಗೂ ಅವನ ಪ್ರೆಗ್ನೆಂಟ್ ಹೆಂಡತಿ ಇದ್ರು. ಅವನು ನಿಜವಾದ ಅರ್ನೆಸ್ಟ್ನ ಹೆಂಡತಿಯ ತಂಗಿಯ ಗಂಡ ಆಗಿದ್ದ. ಹೆಸರು ರ್ಯಾಂಡಿ ಅಂತಾಗಿತ್ತು. ಅವನ ಹೆಂಡತಿ ಮಗು ಹುಟ್ಟಿದಾಗಲೇ ಸತ್ತು ಹೋದ್ಲು. ನಂತರ ಅವಳ ನೆನಪಲ್ಲಿ ರ್ಯಾಂಡಿ ಕುಡುಕ ಆದ. ಮಗಳನ್ನ ಸರಿಯಾಗಿ ನೋಡಿಕೊಳ್ತಾ ಇರ್ಲಿಲ್ಲ. ಜೂನ್ ಅಂತ ಹೆಸರು. ಒಂದಿನ ಬಂದವನು 4 ವರ್ಷದ ಮಗಳನ್ನ ನಮ್ ಕೈಗೆ ಕೊಟ್ಟು ಎಲ್ಲಿಗೋ ಹೋದ. ಆ ದಿನ ಅವನನ್ನ ನೋಡಿದ್ದೆ ಕೊನೆ. ನಂತರ ಎಲ್ಲಿಗೆ ಹೋದ್ನೋ ಏನೋ ಗೊತ್ತಿಲ್ಲ ಅಂತ ಅರ್ನೆಸ್ಟ್ ಹೇಳ್ತಾನೆ. ಆಮೇಲೆ ಅವನ ಕಾರು ಪೊಲೀಸರಿಗೆ ಸೆಕೆಂಡ್ ಹ್ಯಾಂಡ್ ಶೋರೂಮ್ ಅಲ್ಲಿ ಸಿಗತ್ತೆ. ಕಾರಲ್ಲಿ ನನ್ನ ಡ್ರೈವಿಂಗ್ ಲೈಸೆನ್ಸ್, ಬಟ್ಟೆಗಳು, ವಸ್ತುಗಳು ಎಲ್ಲ ಸಿಗ್ತವೆ. ಅದರಂತೆ ಹೇಳೋದಾದ್ರೆ ರ್ಯಾಂಡಿ ತನ್ನ ಐಡೆಂಟಿಟಿ ಮುಚ್ಚಿ ಹಾಕೋಕೆ ನನ್ನನ್ನ ಬಳಸಿಕೊಂಡಿದ್ದ. ಅಷ್ಟು ಸಣ್ಣ ಮಗಳನ್ನ ಬಿಟ್ಟು ಹೋದ ಅವನೊಬ್ಬ ಪಾಪಿ ಅಂತಾನು ಹೇಳ್ತಾನೆ. ರ್ಯಾಂಡಿಯನ್ನ ಹತ್ತಿರದಿಂದ ನೋಡಿದ್ದ ಕೆವಿನ್ ಇದನ್ನೆಲ್ಲ ನಂಬಲ್ಲ. ಆಗ ಶೋಕೇಸಲ್ಲಿದ್ದ ಗರುಡನ ಮೂರ್ತಿ ನೆಲಕ್ಕೆ ಬೀಳತ್ತೆ. ಅದರಿಂದ ರ್ಯಾಂಡಿ ಅಲ್ಲಿಗೆ ಬಂದಿದ್ದಾನೆ ಅಂತ ಅರ್ನೆಸ್ಟ್ಗೆ ಗೊತ್ತಾಗಿ ಕಣ್ಣಿಗೆ ಕಾಣಿಸಿಕೊಳ್ಳೋಕೆ ಹೇಳ್ತಾನೆ. ಅದಕ್ಕೆ ಅರ್ನೆಸ್ಟ್ ವಿಸಿಬಲ್ ಆಗಿದ್ದ. ಅಷ್ಟರಲ್ಲಿ ಹೊರಗಡೆಯಿಂದ ಜಾಯ್ ಜೋರಾಗಿ ಹಾರ್ನ್ ಮಾಡ್ತಾಳೆ. ಹೊರಗೆ ನೋಡಿದ್ರೆ ಲೇಸ್ಲಿಯ ಜನ ಬಂದು ಅವಳನ್ನ ಹಿಡ್ಕೊಂಡಿದ್ರು. ರ್ಯಾಂಡಿ ಹತ್ರ ಕೆವಿನ್ ಓಡಿ ತಪ್ಪಿಸಿಕೊಳ್ಳೋಕೆ ಹೇಳ್ತಿದ್ದ. ಅಷ್ಟರಲ್ಲಿ ಒಳಗೆ ನುಗ್ಗಿದ ಅವರು ಕೆವಿನ್ ನನ್ನು ಹಿಡ್ಕೊಂಡು ಬಿಡ್ತಾರೆ. ಆಗಲೇ ಇನ್ವಿಸಿಬಲ್ ಆಗಿದ್ದ ರ್ಯಾಂಡಿ ಗಾರ್ಡ್ಗಳಿಗೆ ಹೊಡೆದು ಹಾಕ್ತಾನೆ. ಅಷ್ಟರಲ್ಲಿ ಥರ್ಮಲ್ ಗನ್ ಹಿಡ್ಕೊಂಡು ಮತ್ತಿಬ್ಬರು ಗಾರ್ಡ್ಗಳ ಜೊತೆಯಲ್ಲಿ ಲೇಸ್ಲಿ ಬರ್ತಾಳೆ. ನಂತರ ಇನ್ವಿಸಿಬಲ್ ಆಗಿದ್ರು ರ್ಯಾಂಡಿ ಮೇಲೆ ಫೈರ್ ಮಾಡಿ ಅವನಿಗೆ ಹಿಂಸೆ ಆಗೋ ಹಾಗೆ ಟಾರ್ಚರ್ ಮಾಡಿ ಅವನನ್ನ ಹಿಡ್ಕೊಂಡು ಹೋಗ್ತಾರೆ. ತಗೊಂಡು ಹೋದವರು ಥರ್ಮಲ್ ಜೈಲಲ್ಲಿ ರ್ಯಾಂಡಿಯನ್ನ ಬಂದಿ ಮಾಡಿದ್ರು. ಲೇಸ್ಲಿಗೆ ತಾನು ಏನೋ ಸಾಧಿಸಿಬಿಟ್ಟೆ, ಜೀವನ ಸಾರ್ಥಕ ಆಯ್ತು ಅಂತ ತನ್ನ ಮೇಲೆ ತನಗೆ ಹೆಮ್ಮೆ ಆಗ್ತಿತ್ತು. ಕಣ್ಣಲ್ಲಿ ಆನಂದ ಬಾಷ್ಪ ಬರ್ತಿತ್ತು. ಇಷ್ಟಾದ್ರೂ ರ್ಯಾಂಡಿ ಮಾತ್ರ ಅವಳ ಮೇಲೆ ಸಾಫ್ಟ್ ಆಗಿ ಬಿಹೇವ್ ಮಾಡ್ತಿದ್ದ. ಅಷ್ಟರಲ್ಲಿ ಅಲ್ಲಿಗೆ ಶಿಪ್ಲಿ ಮತ್ತೊಂದಷ್ಟು ಜನರನ್ನ ತಗೊಂಡು ಯಾವುದೋ ಪ್ಲಾನ್ ಇಟ್ಕೊಂಡು ಬಂದಿದ್ದ. ಅವನು ತಗೊಂಡು ಬಂದ ಜನರಿಗೆ ರ್ಯಾಂಡಿಯನ್ನ ಕಾಣಿಸ್ತಾನೆ. ಲೇಸ್ಲಿ ಅವನ ಹತ್ತಿರ ರ್ಯಾಂಡಿ ಜೊತೆಗೆ ಏನು ಮಾಡೋಕೆ ಹೊರಟಿದ್ದೀಯಾ ಅಂತ ಕೇಳಿದಾಗ ಅವನು ಸತ್ತೋದವನು, ಹಾಗಾಗಿ ಏನು ಬೇಕಾದ್ರೂ ಮಾಡಬಹುದು ಅಂತ ಶಿಪ್ಲಿ ಹೇಳ್ತಾನೆ. ಇನ್ನು ರಾತ್ರಿ ಕೆವಿನ್ ಇಷ್ಟು ದಿನ ರ್ಯಾಂಡಿ ಇದ್ದ ರೂಮಲ್ಲಿ ಬಂದು ಅವನದ್ದೇ ನೆನಪು ಮಾಡಿಕೊಳ್ತಾ ನಿಂತಿದ್ದ. ಆಗ ಅಲ್ಲಿಗೆ ಫ್ರ್ಯಾಂಕ್ ಬರ್ತಾನೆ. ಮಗನ ದುಃಖ ಅವನಿಗೆ ಅರ್ಥ ಆಗಿತ್ತು. ಹಾಗಾಗಿ ಅವನನ್ನ ಮಾತಾಡಿಸೋಕೆ ನೋಡ್ತಾನೆ. ಆದ್ರೂ ಕೆವಿನ್ ರೆಸ್ಪಾನ್ಸ್ ಮಾಡಲ್ಲ. ಆಗ ಫ್ರ್ಯಾಂಕ್, ನೀನು ಹುಟ್ಟುವಾಗ ಮೆಲೆನಿ ಹತ್ರ ಪ್ರಾಮಿಸ್ ಮಾಡಿದ್ದೆ ಇಡೀ ಪ್ರಪಂಚದಲ್ಲೇ ಬೆಸ್ಟ್ ತಂದೆಯಾಗಿ ತೋರಿಸ್ತೀನಿ ಅಂತ. ಆದ್ರೆ ಈಗಿನ ಪರಿಸ್ಥಿತಿ ನೋಡಿದ್ರೆ ನಾನು ವಾದ ಮಾಡಿ ಅದನ್ನ ಪೂರ್ತಿ ಮಾಡೋಕೆ ಆಗ್ಲಿಲ್ಲ ಅಂತ ಅನಿಸ್ತಾ ಇದೆ. ನೀನು ಮತ್ತೊಬ್ಬರಿಗೆ ಒಳ್ಳೆಯದನ್ನ ಮಾಡೋ ಯೋಚನೆ ಇಟ್ಕೊಂಡಿದ್ದೀಯಾ, ಅದು ನನಗಿಂತ ನಿನ್ನನ್ನ ಎತ್ತರಕ್ಕೆ ತಗೊಂಡು ಹೋಗಿದೆ. ನಿನ್ನ ನೋಡಿ ಪ್ರೌಡ್ ಫೀಲ್ ಆಗ್ತಿದೆ ಮಗನೇ ಅಂತ ಹೇಳಿ ಅಲ್ಲಿಂದ ಹೋಗ್ತಾನೆ. ಹೊರಗೆ ಜೋರಾಗಿ ಮಳೆ ಬರ್ತಿತ್ತು. ಆ ಮಳೆಯಲ್ಲಿ ಒಬ್ಬ ಅಪರಿಚಿತ ವ್ಯಕ್ತಿ ರೇನ್ಕೋಟ್ ಹಾಕೊಂಡು ಮನೆಯ ಹತ್ತಿರಕ್ಕೆ ಬಂದಿದ್ದ. ಇನ್ನು ಥರ್ಮಲ್ ಜೈಲಲ್ಲಿದ್ದ ರ್ಯಾಂಡಿ ಮೇಲೆ ಎಕ್ಸ್ಪೆರಿಮೆಂಟ್ಗಳನ್ನ ಮಾಡ್ತಾ ಇದ್ರು. ಆಗ ಅವನಿಗೆ ಹಳೆಯ ನೆನಪು ಒಂದೊಂದಾಗಿ ಬರೋದಕ್ಕೆ ಶುರು ಆಗತ್ತೆ. ಅದರಲ್ಲಿ ರ್ಯಾಂಡಿ ಮಗಳ ಜೊತೆಗೆ ಹೆಂಡತಿಯ ಅಕ್ಕನ ಮನೆಗೆ ಬಂದಿದ್ದ, ಅಂದ್ರೆ ಅರ್ನೆಸ್ಟ್ನ ಮನೆಗೆ ಬಂದಿದ್ದ. ಅಲ್ಲಿ ಅವಳು ಜೂನ್ನ ಕರ್ಕೊಂಡು ವಿಚಿತ್ರವಾಗಿ ರ್ಯಾಂಡಿ ಕಡೆ ನೋಡ್ತಾ ಹೋದ್ರೆ ಹಿಂದೆಯಿಂದ ಅವಳ ಗಂಡ ಅರ್ನೆಸ್ಟ್ ಗರುಡನ ಮೂರ್ತಿಯಿಂದ ರ್ಯಾಂಡಿ ತಲೆಗೆ ಹೊಡಿತಾನೆ. ಹೊಡೆತ ತಿಂದು ಬಿದ್ದ ರ್ಯಾಂಡಿ ಸತ್ತು ಹೋಗ್ತಾನೆ. ನಂತರ ಅವನಿಗೆ ತನ್ನ ಟೀ ಶರ್ಟ್ ಹಾಕಿದ ಅರ್ನೆಸ್ಟ್ ಮನೆಯ ಹಿಂದೆ ಗುಂಡಿ ತೋಡಿ ಅದರಲ್ಲೇ ಅವನನ್ನ ಹೂತು ಹಾಕ್ತಾನೆ. ಇಷ್ಟು ನೆನಪಾಗ್ತಿರ್ಬೇಕಾದ್ರೆ ಒಬ್ಬ ಗಾರ್ಡ್ ಬಂದು ಅವನಿಗೆ ಟಾರ್ಚರ್ ಮಾಡ್ತಾನೆ. ಆಗ ಅರ್ನೆಸ್ಟ್ಗೆ ಕೋಪ ಬಂದು ಅವನನ್ನ ಎತ್ತಿ ಬಿಸಾಕ್ತಾನೆ. ಅದೇ ಸಮಯಕ್ಕೆ ಅಟ್ಯಾಕ್ ಮಾಡೋಕೆ ಬರ್ತಿದ್ದ ಮತ್ತಿಬ್ಬರು ಗಾರ್ಡ್ಗಳನ್ನ ಲೇಸ್ಲಿ ಶೂಟ್ ಮಾಡಿ ಹಾಕ್ತಾಳೆ. ನಂತರ ಅಲ್ಲಿಂದ ತಪ್ಪಿಸಿಕೊಂಡು ಯಾವುದೋ ಹುಡುಗಿಯರು ಬುಕ್ ಮಾಡಿದ್ದ ಕ್ಯಾಬ್ ಹತ್ತಿಕೊಂಡು ಅರ್ನೆಸ್ಟ್ ಹೊರಟು ಬಿಡ್ತಾನೆ.
ಇನ್ನು ಮನೆಯಲ್ಲಿ ಎಲ್ಲರೂ ಮಲಗಿದ್ರೆ ಕೆವಿನ್ ಮಾತ್ರ ತಿರುಗಾಡ್ತಾ ಇದ್ದ. ಆಗ ಅವನಿಗೆ ಕಿಚನ್ ನ ಡೋರ್ ಓಪನ್ ಆಗಿದ್ದು ಕಾಣಿಸುತ್ತೆ. ಅದನ್ನ ಕ್ಲೋಸ್ ಮಾಡಲು ಹೋಗ್ತಾನೆ. ಅಲ್ಲಿ ನೋಡಿದ್ರೆ ಅರ್ನೆಸ್ಟ್ ಗನ್ ಹಿಡ್ಕೊಂಡು ಕೂತಿದ್ದ. ನಿಂಗೆ ಎಲ್ಲ ಸತ್ಯ ಗೊತ್ತಿದೆ, ರ್ಯಾಂಡಿಯನ್ನ ಕೊಂದಿದ್ದು ನಾನೇ ಅಂತ ಗೊತ್ತಾಗಿ ನನ್ನನ್ನ ಹುಡ್ಕೊಂಡು ಮನೆಯವರೆಗೂ ಬಂದಿದ್ಯಾ ಅಂತ ಕೇಳ್ತಾನೆ. ಅದಕ್ಕೆ ಕೆವಿನ್, ಇಲ್ಲ ನನಗೇನು ಗೊತ್ತಿಲ್ಲ, ರ್ಯಾಂಡಿಗೆ ಹೆಲ್ಪ್ ಮಾಡುವ ಉದ್ದೇಶ ಮಾತ್ರ ಇತ್ತು ಅಂತ ಹೇಳಿದ್ರೆ ಅರ್ನೆಸ್ಟ್ಗೆ ಕೋಪ ಬಂದ್ಬಿಡತ್ತೆ. ಸುಳ್ಳು ಹೇಳ್ತೀಯಾ ಅಂತ ಕೂಗಾಡಿ ಅಲ್ಲಿದ್ದ ಗ್ಲಾಸ್ ಅನ್ನ ಒಡೆದು ಹಾಕ್ತಾನೆ. ಈ ಸದ್ದಿಗೆ ಮನೆಯವರಿಗೆಲ್ಲ ಎಚ್ಚರ ಆಗಿತ್ತು. ಫ್ರಾಂಕ್ ಎದ್ದು ದೊಣ್ಣೆ ಹಿಡ್ಕೊಂಡು ಹೋಗ್ತಾನೆ. ಆ ಕಡೆಯಿಂದ ಫುಲ್ಟನ್ ಕೂಡ ಸದ್ದು ಕೇಳಿ ಬಂದಿದ್ದ. ನಂತರ ಕಿಚನ್ಗೆ ಬಂದ್ರೆ ಅಲ್ಲಿ ಅರ್ನೆಸ್ಟ್ ಕೆವಿನ್ ನ ಮೇಲೆ ಗನ್ ಪಾಯಿಂಟ್ ಮಾಡಿದ್ದ. ಇವರಿಬ್ಬರ ಹತ್ತಿರ ಅರ್ನೆಸ್ಟ್ ದೊಣ್ಣೆಗಳನ್ನ ನೆಲಕ್ಕೆ ಇಡೋಕೆ ಹೇಳ್ತಾನೆ. ಫ್ರಾಂಕ್ ಅರ್ನೆಸ್ಟ್ ನ ಹತ್ತಿರಕ್ಕೆ ಗನ್ ಬಿಟ್ಟು ಕೂತು ಸಮಸ್ಯೆಯನ್ನ ಬಗೆಹರಿಸೋಣ ಅಂತ ಹೇಳ್ತಾ ಇದ್ದ. ಆಗಲೇ ಕೆವಿನ್ ಅರ್ನೆಸ್ಟ್ಗೆ ಒದ್ದು ತಪ್ಪಿಸಿಕೊಂಡ್ರೆ ಫ್ರಾಂಕ್ ಅರ್ನೆಸ್ಟ್ ಕೈಯಲ್ಲಿದ್ದ ಗನ್ ಅನ್ನ ಕಿತ್ತುಕೊಳ್ಳೋಕೆ ನೋಡ್ತಾನೆ. ಗನ್ ಏನೋ ಅರ್ನೆಸ್ಟ್ ನ ಕೈಯಿಂದ ತಪ್ಪಿತ್ತು, ಆದ್ರೆ ಪ್ಯಾನ್ ಇಂದ ಫ್ರಾಂಕ್ ನ ತಲೆಗೆ ಹೊಡೆದು ಪ್ರಜ್ಞೆ ತಪ್ಪು ಹಾಗೆ ಮಾಡ್ತಾನೆ. ನಂತರ ಮತ್ತೆ ಗನ್ ಎತ್ಕೊಂಡು ಓಡಿ ಹೋಗ್ತಿದ್ದ ಕೆವಿನ್ ಮೇಲೆ ತಡೆಯೋಕೆ ಬಂದ ಮೆಲೆನಿ ಮೇಲೆ ಫೈರ್ ಮಾಡ್ತಾನೆ. ಆಗ ಮತ್ತೊಂದು ಕಡೆಯಿಂದ ಫುಲ್ಟನ್ ಅವನ ಮೇಲೆ ಅಟ್ಯಾಕ್ ಮಾಡ್ತಾನೆ. ನಂತರ ಫುಲ್ಟನ್ ಅರ್ನೆಸ್ಟ್ ಕೈಯಿಂದ ತಪ್ಪಿಸಿಕೊಂಡು ಬೇಸ್ಮೆಂಟ್ಗೆ ಹೋಗ್ತಿದ್ದಾಗ ಅವನನ್ನ ಅರ್ನೆಸ್ಟ್ ತಳ್ಳಿ ಪ್ರಜ್ಞೆ ತಪ್ಪು ಹಾಗೆ ಮಾಡ್ತಾನೆ. ಇನ್ನು ಕೆವಿನ್ ಮೆಲೆನಿಯನ್ನ ರೂಮ್ ಒಳಗೆ ಕಳಿಸಿ ಸೇಫ್ ಆಗಿ ಇರೋಕೆ ಹೇಳಿ ತಾನು ರ್ಯಾಂಡಿ ಮೊದಲಿಗೆ ಇರ್ತಿದ್ದ ರೂಮ್ಗೆ ಬರ್ತಾನೆ. ಈ ಮುದುಕ ಅಲ್ಲೂ ಹುಡುಕ್ತಾ ಬರ್ತಾನೆ. ಅಲ್ಲಿ ಅರ್ನೆಸ್ಟ್ಗೆ ಜೂನ್ ಚಿಕ್ಕವಳಾಗಿದ್ದಾಗ ಆಟ ಆಡ್ತಿದ್ದ ಗೊಂಬೆ ಸಿಗತ್ತೆ. ಅದನ್ನೇ ನೋಡ್ತಾ ನಿಂತಿರ್ಬೇಕಾದ್ರೆ ಹಿಂದೆಯಿಂದ ಅಟ್ಯಾಕ್ ಮಾಡಿದ್ದ ಕೆವಿನ್ ಅರ್ನೆಸ್ಟ್ ಕೈಯಲ್ಲಿದ್ದ ಗನ್ ಬಿದ್ದೋಗೋ ಹಾಗೆ ಮಾಡ್ತಾನೆ. ಆದರೆ ಅರ್ನೆಸ್ಟ್ ಅವನ ಕೈಯಿಂದ ರಾಡ್ ಅನ್ನ ಕಸಿದುಕೊಂಡು ಅದರಿಂದ ಕೆವಿನ್ಗೆ ಹೊಡೆದು ಕೆಡವಿ ಬಿಡ್ತಾನೆ. ನಂತರ ಕೊಂದೇ ಬಿಡುವ ಅಂತ ಹೊಡೆಯುವವನಾಗಿದ್ದ. ಆಗ ಅಲ್ಲಿಗೆ ಬಂದ ರ್ಯಾಂಡಿ ಅರ್ನೆಸ್ಟ್ ನ ಕೈಯನ್ನ ಹಿಡಿದು ಅವನನ್ನ ತಡಿತಾನೆ. ಅರ್ನೆಸ್ಟ್ಗೆ ರ್ಯಾಂಡಿ ಬಂದಿದ್ದು ನೋಡಿ ಭಯ ಆಗಿತ್ತು. ರಾಡಿಂದ ಹೊಡೆಯೋಕೆ ಟ್ರೈ ಮಾಡ್ತಾನೆ. ಆದ್ರೆ ಇವನೊಬ್ಬ ಸ್ಪಿರಿಟ್ ಆಗಿದ್ದಕ್ಕೆ ಏನೂ ಎಫೆಕ್ಟ್ ಆಗಲ್ಲ. ರ್ಯಾಂಡಿ ಅರ್ನೆಸ್ಟ್ಗೆ ಹಿಗ್ಗಾಮುಗ್ಗಾ ಗುದ್ದಿ ಕೆಡವಿ ಬಿಡ್ತಾನೆ. ಆಗ ಅಲ್ಲಿಗೆ ಫ್ರಾಂಕ್ ಕೂಡ ಬರ್ತಾನೆ. ಅವನಿಗೆ ರ್ಯಾಂಡಿ ಹಿಂದೆ ಇದ್ದ ಅರ್ನೆಸ್ಟ್ ಮತ್ತೆ ಕೈಯಲ್ಲಿ ಗನ್ ಹಿಡಿದುಕೊಂಡಿರೋದು ಕಾಣಿಸುತ್ತೆ. ಅವನು ಅರ್ನೆಸ್ಟ್ ನನ್ನ ತಳ್ಳಿ ಮನೆಯ ತುದಿಯಿಂದ ನೆಲಕ್ಕೆ ಬೀಳುವ ಹಾಗೆ ಮಾಡ್ತಾನೆ. ಕೆಳಗೆ ಬಿದ್ದ ಅರ್ನೆಸ್ಟ್ ಸತ್ತು ಹೋಗಿದ್ದ. ಈ ಘಟನೆ ಆದ ನಂತರ ಕೆವಿನ್ ನನ್ನು ಶಿಪ್ಲಿ ವಿಚಾರಣೆಗೆ ಅಂತ ತಗೊಂಡೋಗಿದ್ದ. ಅಲ್ಲಿ ಅವರು ಏನೇ ಕೇಳಿದ್ರು ರ್ಯಾಂಡಿ ರಿವೆಂಜ್ ತೀರಿಸಿಕೊಂಡು ಮಾಯ ಆಗ್ಬಿಟ್ಟ ಅಂತ ಕೆವಿನ್ ಹೇಳ್ತಾನೆ. ಕೊನೆಯದಾಗಿ ರ್ಯಾಂಡಿ ತನ್ನ ಮಗಳನ್ನ ಮೀಟ್ ಆಗಿ ಅವಳನ್ನ ಕಣ್ತುಂಬ ನೋಡಿ ಮುಕ್ತಿಯನ್ನ ಹೊಂದುತ್ತಾನೆ.